ಹಲ್ಲೆಲೂಯಾ. ನನ್ನ ಒಡೆಯನ ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಗೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಿ? ಓಕೆ, ಹಲ್ಲೆಲೂಯಾ. ಯೇಸು ಸ್ವಾಮಿ ಎಂತಹ ದೇವ್ರಿ, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕಂತೇಳಿ ಮಾಡುವಂಥ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಬಳಿಗೆ ಯಾರ್ಯಾರು ಆತನನ್ನು ಹುಡುಕಿಕೊಂಡು ಬರ್ತಾರೋ, ಆತನ ಸಮೀಪಕ್ಕೆ ಬರ್ತಾರೋ, ಅವರ ಜೀವಿತದಲ್ಲಿ ದೇವರು ಏನು ಕೊಡ್ತಾನೆ? ಅಸಮಾಧಾನ ಇರುವಂಥದ್ದನ್ನು ತೊಲಗಿಸಿ ಸಮಾಧಾನವನ್ನು ಕೊಡ್ತಾನೆ. ಅನಾರೋಗ್ಯವನ್ನು ನೀಗಿಸಿ ಆರೋಗ್ಯವನ್ನು ಕೊಡ್ತಾನೆ. ವಿಶೇಷವಾಗಿ ಯಾವ ಮನುಷ್ಯನಿಂದಲೂ ಯಾವ ಶಕ್ತಿಯಿಂದಲೂ ತೆಗೆದು ಹಾಕಲಾರದು ಯಾವುದ್ರಿ? ಪಾಪ ಎನ್ನುವಂಥ ರೋಗ. ಆ ಪಾಪ ತೊಳೆಯುವ ಆತನು ಯೇಸು ಹೊರತಾಗಿ ಮತ್ತು ಯಾರು ಕೂಡ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನ ಪಾಪಗಳು ಏನಾಗ್ತವಂತೆ? ಪರಿಹಾರವಾಗ್ತವೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ಸತ್ಯವೇದದಲ್ಲಿ ಅನೇಕವಾಗಿರ್ತಕ್ಕಂಥ ಪಕ್ಷಿಗಳ ಕುರಿತಾಗಿ ಸತ್ಯವೇದ ಏನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರಿಯರೇ. ಪಕ್ಷಿಗಳನ್ನು ನಾವು ನೋಡ್ತಾ ಇರ್ತೀವಿ. ಇವಾಗಿನ ಈ ಸುಗ್ಗಿ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರಿ ನೀವು? ಗುಬ್ಬಿ ಹೊಡ್ಯಕ್ಕೆ ಹೋಗ್ತಾಯಿದ್ರಿ. ಏನು ಮಾಡ್ತಾಯಿದ್ರಿ? ಗುಬ್ಬಿ. ಆ ಪಕ್ಷಿ ಏನು ಮಾಡುತ್ತೆ? ಗುಬ್ಬಿ ಯಾವ ಕಾಲದಲ್ಲಿ ಭಾಳ ನೆನಪು ಬರೋದು ನಮಗೆ? ಜ್ವಾಳ ತೆನೆ ಬಿಟ್ಟಂಥ ಸಮಯದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಅನೇಕ ಪಕ್ಷಿಗಳ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಈ ಪ್ರಪಂಚದಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಅಂತೇಳಿ ಕರೆಸಿಕೊಳ್ಳುವಂಥದ್ದು ಯಾವುದ್ರಿ? ಉಷ್ಟ್ರ ಪಕ್ಷಿ ಅಂತೇಳಿ ಹೇಳ್ತಾರೆ. ಸತ್ಯವೇದದಲ್ಲಿ ಭಕ್ತರನ್ನು ಒಂದು ಪಕ್ಷಿಗೆ ಏನು ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ. ಅದು ಯಾವ ಪಕ್ಷಿ ಅಂದರೆ ಗರುಡ ಪಕ್ಷಿ. ಯಾವ ಪಕ್ಷಿ ಅದು? ಗರುಡ. ಅದನ್ನು ನಮ್ಮ ಭಾಷೆಯಲ್ಲಿ ನಾವೇನಂತ ಕರಿತೀವಿ? ಹದ್ದು ಅಂತೇಳಿ ಕರಿತೀವಿ. ಸತ್ಯವೇದದಲ್ಲಿ ಟ್ರಾನ್ಸ್ಲೇಷನ್ ಕೂಡ ಹದ್ದು ಎಂಬುದಾಗಿ ಮಾಡಲ್ಪಟ್ಟಿದೆ ಪ್ರೇರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿಗಳ ಪುಸ್ತಕ, ಸತ್ಯವೇದದಲ್ಲಿ ಇರುವಂಥ ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ, ಒಂದು ಸಾರಿ ಓದ್ತೀರಿ, 30ನೇ ಅಧ್ಯಾಯ 19ನೇ ವಚನ ಓದ್ರಿ. ಫಸ್ಟ್ನೇದಾಗಿ, ಆಕಾಶದಲ್ಲಿನ ಹದ್ದಿನ ಹಾದಿ, ಬಂಡೆಯ ಮೇಲೆ ಸರ್ಪದ ಸರಣಿ, ಸಾಗರದ ನಡುವೆ ಹಡಗಿನ ಮಾರ್ಗ, ಸ್ತ್ರೀಯರಲ್ಲಿ ಪುರುಷನ ಪದ್ಧತಿ, 3 ವಿಷಯಗಳು ನನ್ನ ಬುದ್ಧಿಯನ್ನು ಮೀರಿವೆ ಎಂಬುದಾಗಿ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹದ್ದಿನ ದಾರಿಯನ್ನು ನಾವು ಎಣಿಸೋಕ್ಕಾಗುತ್ತಾ? ಹದ್ದು ಇಂತಹ ದಾರಿಯಲ್ಲಿ ಹೋಗುತ್ತೆ ಎಂಬುದಾಗಿ, ಅದಕ್ಕೆ ನಿಖರವಾದ ದಾರಿ ಇದೆ ಎಂಬುದಾಗಿ ನಾವು ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಎಲ್ಲ ಪಕ್ಷಿಗಳಿಂದ ಭಾಳ ಎತ್ತರವಾಗಿ ಹಾರುವಂಥದ್ದು ಯಾವುದು? ಹದ್ದು ಪ್ರಿಯರೇ. ಹಲ್ಲೆಲೂಯಾ. ಹದ್ದು ಭಾಳ ಎತ್ತರವಾಗಿ ಹಾರುತ್ತೆ. ಅದು ಅಷ್ಟು ಹೈಟ್ ಹಾರಬೇಕಾದ್ರೆ ಅದಕ್ಕೇನು ಬೇಕು? ಬಲ ಬೇಕು, ದೂರವಾಗಿರ್ತಕ್ಕಂಥ ದೃಷ್ಟಿ ಬೇಕು. ಹದ್ದಿನ ಲಕ್ಷಣಗಳನ್ನು ನಾವು ನೋಡುವಾಗ ಮೊಟ್ಟ ಮೊದಲನೇದಾಗಿ ಅದು ಏನು ಇರುತ್ತಂದರೆ ದೂರ ದೃಷ್ಟಿ ಉಳ್ಳದ್ದಾಗಿ ಇರುತ್ತೆ. ಅದು ಸ್ವಲ್ಪದರಲ್ಲಿ ಆಲೋಚನೆ ಮಾಡಲ್ಲ, ಮುಂದೆ ಭವಿಷ್ಯತ್ತಿನ ಕುರಿತಾಗಿ ಆಲೋಚನೆ ಉಳ್ಳದ್ದಾಗಿ ಅದು ಇರುತ್ತೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಹದ್ದು ಎನ್ನುವಂಥದ್ದು ಸತ್ತ ಹೆಣದ ಮಾಂಸಗಳನ್ನು ತಿನ್ನೋದಿಲ್ಲ. ಯಾವ ಹದ್ದು? ಗರುಡ ಪಕ್ಷಿ ಎನ್ನುವಂಥದ್ದು ಏನು ಮಾಡಲ್ಲ? ಸತ್ತ ಹೆಣಗಳದ್ದು ಮಾಂಸವನ್ನು ತಿನ್ನಲ್ಲ. ಅದು ಬೇಟೆಯಾಡಿನೇ ಅದೇನು ಮಾಡುವಂಥದ್ದಾಗಿದೆ? ತಿನ್ನುವಂಥದ್ದಾಗಿದೆ. ಮೂರನೇದಾಗಿ ಅದರ ರೆಕ್ಕೆಗಳು ಹೆಂಗಿರ್ತಾವಂತೆ? ಬಲವಾಗಿರುವಂಥ ರೆಕ್ಕೆಗಳಾಗಿ ಇರ್ತವೆ ಪ್ರಿಯರೇ. ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಹದ್ದಿನ ಲಕ್ಷಣವನ್ನು ಸತ್ಯವೇದದಲ್ಲಿ ಭಕ್ತರಿಗೆ ಯಾವ ರೀತಿಯಾಗಿ ಹೋಲಿಕೆ ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಂತೇಳಂದರೆ, ಆಕಾಶದ ಕಡೆಗೆ ಹದ್ದು ಎನ್ನುವಂಥದ್ದು ಏನು ಮಾಡುತ್ತೆ? ಪ್ರಯಾಣ ಮಾಡುತ್ತೆ. ಅದರ ಪ್ರಯಾಣ ಎಲ್ಲಿರುತ್ತೆ? ಆಕಾಶದ ಕಡೆಗೆ ಹೋಗ್ತಾ ಇರುತ್ತೆ. ಎಲ್ಲಿ ನೋಡುತ್ತೆ? ಅದ್ರ ಆಕಾಶ ಮೇಲಕ್ಕೆ ಅದು ನೋಡುತ್ತೆ. ಮೇಲಕ್ಕೆ ನೋಡುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಆತನ ಮಕ್ಕಳಾಗಿರುವಂಥ ನಾವು ಕೆಳಗಿನವುಗಳಲ್ಲಿ ಹುಡುಕಾಡಬಾರ್ದು. ಎಲ್ಲಿ ಹುಡುಕಬೇಕು? ನಮ್ಮ ಪ್ರಯಾಣ ಯಾವುದು ಇರಬೇಕು? ನಮ್ಮ ದೃಷ್ಟಿ ಎಲ್ಲಿರಬೇಕು? ಆಕಾಶದ ಕಡೆಗೆ ಇರಬೇಕು. ಮೂರನೇ ಆಕಾಶವನ್ನು ದಾಟಿದ ಮೇಲೆ ಬರುವಂಥ
ಪರಲೋಕ. ದೇವರು ನಮಗಲ್ಲಿ ಸಿದ್ಧ ಮಾಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಸ್ಥಳ ಯಾವುದದು? ಪರಲೋಕ, ಸ್ವರ್ಗ ಎಂಬುದಾಗಿ ಹೇಳ್ತೀವಲ್ಲ, ಆ ಸ್ಥಳದ ಮೇಲೆ ಭಕ್ತರ ದೃಷ್ಟಿಯಾಗಿರುವಂಥ ನಮ್ಮ ದೃಷ್ಟಿಯಲ್ಲಿ ಇರಬೇಕು. ಈ ಲೋಕದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ರು ಯೇಸುವನ್ನು ಸಂಪಾದನೆ ಮಾಡಲಾರ್ದೇ ಇದ್ದರೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಪಾತಾಳಕ್ಕೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಪಾತಾಳಕ್ಕೆ ಹೋಗುತ್ತೆ. ಅಲ್ಲಿ ನಾವು ಎಷ್ಟು ಬೇಡಿದ್ರು ಏನೆಲ್ಲ ಮಾಡಿದರೂ ಕೂಡ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಭೂಮಿಯಲ್ಲಿ ಇರುವಾಗಲೇ ಒಂದು ಸಮಯವನ್ನು ದೇವರು ನಿಗದಿ ಮಾಡಿದಾನ. ಆ ನಿಗದಿ ಮಾಡಿರ್ತಕ್ಕಂಥ ಸಮಯದಲ್ಲಿಯೇ ಸತ್ಯವನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಳಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಹದ್ದು ಏನು ಮಾಡುತ್ತೆ? ಆಕಾಶದ ಕಡೆಗೆ ನೋಡುತ್ತೆ. ಆಕಾಶವನ್ನೇ ನೋಡ್ತಾ ಅದು ಏನು ಮಾಡುತ್ತೆ? ತನ್ನ ಹಾರಾಟವನ್ನು ಏನು ಮಾಡುತ್ತೆ? ಪ್ರಾರಂಭ ಮಾಡುತ್ತೆ. ಅನೇಕ ಭಕ್ತರು ಇವತ್ತಿನ ದಿವಸ ಕೆಳಗಡೆ ಹುಡುಕ್ತಾರೆ, ಅಲ್ಲಿ ಏನು ಸಿಗುತ್ತೋ, ಇಲ್ಲಿ ಏನು ಸಿಗುತ್ತೋ, ಅವ್ರ ಹತ್ರ ಏನು ಸಿಗುತ್ತೋ, ಇವ್ರ ಹತ್ರ ಏನು ಸಿಗುತ್ತೋ, ಅಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ, ಇಲ್ಲಿಗೆ ಹೋದರೆ ಚೆನ್ನಾಗಾಗುತ್ತೆ ಅಂತೇಳಿ ಕೆಳಗಿನವ್ರ ಹತ್ರನೇ ಹೋಗ್ತಾರೆ. ಕೆಲವರು ವ್ಯಕ್ತಿಗಳ ಹತ್ರ ಹೋಗ್ತಾರೆ, ಕೆಲವರು ಮಾಟ ಮಂತ್ರ ಮಾಡೋರ ಹತ್ರ ಹೋಗ್ತಾರೆ, ಕೆಲವರು ಕಣಿ ಹೇಳೋರ ಹತ್ರ ಹೋಗ್ತಾರೆ, ಇನ್ನು ಕೆಲವರು ಏನೆಲ್ಲ ಕಾರ್ಯಗಳ ಹತ್ರ ಹೋಗ್ತಾರೆ. ಆದರೆ ಅಲ್ಲಿ ಅವರಿಗೆ ಬೇಕಾಗಿರುವಂಥದ್ದು ಏನಾಗ್ತಾ ಇಲ್ಲ, ಸಿಗಲ್ಲ ಪ್ರಿಯರ. ಕಾರಣ ಏನಂದರೆ ಅವರು ಕೆಳಗಿನವುಗಳನ್ನು ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಒಂದು ಮಷೀನನ್ನು ಒಬ್ಬ ಮನುಷ್ಯನು ಸೃಷ್ಟಿ ಮಾಡಿದನಂತೇಳಿ ತಿಳ್ಕೊಳ್ಳೋಣ. ಅದನ್ನು ಆ ಮಷೀನಾಗಿಯೇ ಒಂದು ವೇಳೆ ರೋಬೋ ಇದ್ದರೂ ಕೂಡ ಆ ಮಷೀನ್ ಆಗಿಯೇ ವರ್ಕ್ ಮಾಡೋದಿಲ್ಲ. ಅದಕ್ಕೆ ಯಾರು ಬೇಕು? ಚಾಲಕನಾಗಿ ಮನುಷ್ಯ ಬೇಕೇ ಬೇಕು. ಖಂಡಿತವಾಗಿ ಮನುಷ್ಯನಿಂದ ಕೈಯಿಂದ ನಿರ್ಮಿತವಾಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಮನುಷ್ಯನು ಬೇಕೇ ಬೇಕು. ಈ ವಿದ್ಯುತ್ತನ್ನು ನೋಡ್ತಾ ಇದೆ ಇವತ್ತು KVL ಎಷ್ಟೋ ಜನ ಇದ್ರ ಸಲುವಾಗಿ ಏನು ಮಾಡ್ತಾ ಇದ್ದಾರೆ? ಪ್ರಯಾಸ ಪಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವ್ರು ಕೆಲಸ ಮಾಡಲಾರ್ದೇ ಇದ್ದರೆ ಅದು ನಮಗೆ ಬರೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳಿಗೆ ಮನುಷ್ಯನು ಯಾವ ರೀತಿಯಾಗಿ ಯಜಮಾನನಾಗಿದ್ದಾನೋ ಅದೇ ರೀತಿಯಾಗಿ ದೇವರು ಮಾಡಿರ್ತಕ್ಕಂಥ ವಸ್ತು, ದೇವರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರ್ರೀ? ನಾವು. ನಮಗೆ ದೇವರು ಹೊರತಾಗಿ ಮತ್ತೆ ಯಾರು ಕೂಡ ದಿಕ್ಕು ದೆಸೆ ಇಲ್ಲವೇ ಇಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಮ್ಮ ದೃಷ್ಟಿ ಸೃಷ್ಟಿಕರ್ತನಾದ ದೇವರ ಕಡೆಗೆ ಇರಬೇಕು. ನಾವು ಸೃಷ್ಟಿಯ ವಸ್ತುಗಳನ್ನೆಲ್ಲ ಸೃಷ್ಟಿಕರ್ತನಾದ ದೇವರನ್ನು ನೋಡುವವರಾಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ. ಒಂದು ಸಾರಿ ಓದ್ತೀರಿ ಯಾರಾದರೂ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ, ಬೇಗ ನಿಮಿಷ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ. ನಿದ್ದೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ನಿದ್ದೆ ಮಾಡಬೇಡ್ರಿ. ಹಲ್ಲೆಲೂಯಾ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಭೂ ಸಂಬಂಧವಾಗಿರ್ತಕ್ಕಂಥ ವಸ್ತುಗಳ ಮೇಲೆ, ವಿಷಯಗಳ ಮೇಲೆ, ಸಂಗತಿಗಳ ಮೇಲೆ ಏನು ಮಾಡ್ತಾರೆ? ಮನಸ್ಸಿಡ್ತಾರೆ. ಸೃಷ್ಟಿಕರ್ತನಾದ ದೇವರ ಮೇಲೆ ಏನು ಮಾಡಲ್ರಿ? ಮನಸ್ಸಿಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮೊದಲನೇದಾಗಿ ಅದು ಏನು ಮಾಡುತ್ತೆ? ಪರಲೋಕದ ಕಡೆಗೆ, ಆಕಾಶದ ಕಡೆಗೆ ಏನು ಮಾಡುತ್ತೆ? ಕಣ್ಣೆತ್ತಿ ನೋಡುತ್ತೆ. ಪ್ರಿಯರು, ಅನೇಕ ಮನುಷ್ಯರು ಇವತ್ತಿನ ದಿವಸ ಯಾರ ಸಹಾಯ ಬೇಡ್ತಾ ಇದ್ದಾರೆ? ಈ ಮನುಷ್ಯರು ನನಗೆ ಸಹಾಯ ಮಾಡ್ತಾರೇನೋ, ಆ ಮನುಷ್ಯರು ನನಗೆ ಸಹಾಯ ಮಾಡ್ತಾರೇನೋ ಅಂತೇಳಿ ಮನುಷ್ಯರ ಸಹಾಯಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ ಹೊರತಾಗಿ ದೇವರನ್ನು ಅವ್ರು ಏನು ಮಾಡ್ತಾ ಇಲ್ಲ? ಬೇಡ್ತಾ ಇಲ್ಲ. ದೇವ್ರು ಯಾವಾಗಲೂ ಕೊಡಬೇಕು ನನ್ನ ಕಡೆಗೆ ನೋಡಿದ್ರೆ ನಾನು ಕೊಡ್ತೀನಿ ಅಂತೇಳಿ ದೇವ್ರು ಅಂತಾಗಿದ್ರೆ ಅನೇಕರು ಏನು ಮಾಡ್ತಾ ಇಲ್ಲರಿ? ದೇವರ ಬಳಿಗೆ ಬರ್ತಾ ಇಲ್ಲ ಪ್ರಿಯರು. ಅದರ ಸಲುವಾಗಿ ಭಕ್ತನಾಗಿರ್ತಕ್ಕಂಥ ಕೀರ್ತನೆಗಾರನು ಹೇಳ್ತಾನೆ ಏನಂತ ಹೇಳಂದರೆ, ಕಣ್ಣೆತ್ತಿ ನಾನು ಪರ್ವತದ ಕಡೆಗೆ ನೋಡುತ್ತಿದ್ದೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಎಲ್ಲಿಂದ ಬರುತ್ತೆ ನನ್ನ ಸಹಾಯ? ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹದ್ದು ಮೊದಲನೇದಾಗಿ ಏನು ಮಾಡುತ್ತೆ? ಪರಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತೆ. ಪರಲೋಕದ ಕಡೆಗೆ ಅವಗಾಹನೆ ಉಳ್ಳದ್ದಾಗಿ ಅದು ಇರುತ್ತೆ. ಆಕಾಶದ ಕಡೆಗೆ ಹೋಗುವಂಥದ್ದಾಗಿ ಅದು ಇರುತ್ತೆ. ಹಲ್ಲೆಲೂಯಾ. ಕೆಲವು ಜನರು ಇರ್ತಾರೆ, ಇರೋವರೆಗೆ ಫುಲ್ ಚೆನ್ನಾಗಿ ಎಂಜಾಯ್ ಮಾಡೋದು, ಆಮೇಲೆ ಹೋಗ್ಬಿಡೋದು. ಹಲ್ಲೆಲೂಯಾ. ಆಮೇಲೆ ಸತ್ತ ಮೇಲೆ ಯಾರಿಗೆ ಗೊತ್ತು ಅಂತೇಳಿ ಹೇಳುವಂಥದ್ದೇ ಈ ಸತ್ಯವೇದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಒಂದು ಸಾರಿ ಏನಂದರೆ, ನಿಮಗೆ ರಕ್ಷಣೆ ಮುಕ್ತಿ ಬೇಕಾದಲ್ಲಿ ಯೇಸುವನ್ನು ಹಿಂಬಾಲಿಸಿರಿ. ಆತನ ನಾಮವೇ ಹೊರತು ಬೇರೆ ಯಾವ ದೇವರಿಗಿಂತಲೂ ಅತ್ಯಂತ ಉನ್ನತವಾಗಿರುವಂಥದ್ದು. ಜ್ಞಾನದೀಪ ಗ್ರಂಥದಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸುಮ್ಮನೆ ಅಲ್ಲ ಅವ್ರು ಹೇಳಿರ್ತಕ್ಕಂಥ ಮಾತು, ಸುಮ್ಮನೆ ಯಾರು ಕೂಡ ಹೇಳೋದಕ್ಕೆ
ಸಾಧ್ಯ ಇಲ್ಲ. ಚಿಕಾಗೋ ಎನ್ನುವಂಥ ಪಟ್ಟಣಕ್ಕೆ ಧರ್ಮ ಸಮ್ಮೇಳನಕ್ಕೋಸ್ಕರವಾಗಿ ಅಮೆರಿಕಕ್ಕೆ ಅವರು ಹೋದಂಥ ಸಮಯದಲ್ಲಿ 1893ರಲ್ಲಿ ಅವ್ರು ಏನು ಮಾಡಿದ್ರಿ, ಅಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಓದಿದ್ರು, ತಿಳ್ಕೊಂಡ್ರು, ಅನೇಕ ಸತ್ಯವನ್ನು ಅವ್ರು ಏನು ಮಾಡಿದ್ರಿ, ಸಂಗ್ರಹ ಮಾಡಿಕೊಂಡು ಭಾರತ ದೇಶಕ್ಕೆ ಅವ್ರು ಹಂಗೆ ಬರಲಿಲ್ಲ, ಯೇಸುವನ್ನು ಸಂಪಾದನೆ ಮಾಡಿಕೊಂಡವರು ಬಂದರು. ಪ್ರಿಯರೇ, ಹೇಳಿರಿ, ಎದ್ದೇಳಿರಿ, ಅದೆಲ್ಲವೂ ಕೂಡ ಬೈಬಲಿಂದ ಇರತಕ್ಕಂಥ ವಾಕ್ಯಗಳನ್ನೇ ತೆಗೆದುಕೊಂಡಿರುವಂಥದ್ದು. ಮತ್ತು ಗಾಂಧೀಜಿಯವರು ಕೂಡ ಭಾಳ ಪ್ರಭಾವಿತವಾಗಿರುವಂಥದ್ದು ಯಾವುದರಿಂದ, ಸತ್ಯವೇದದ ವಾಕ್ಯದಿಂದ. ಇವತ್ತಿಗೂ ಕೂಡ ನೀವು ದೆಹಲಿಯಲ್ಲಿ ಹೋದರೆ ಅವರ ಗ್ರಂಥಾಲಯದಲ್ಲಿ ಏನು ಸಿಗುತ್ತೆ ನಿಮಗೆ, ಸಬರಮತಿ ಆಶ್ರಮದಲ್ಲಿ ಏನು ಸಿಗುತ್ತೆ, ಯೇಸು ಕ್ರಿಸ್ತನ ಪುಸ್ತಕಗಳು ಅವರ ಗ್ರಂಥಾಲಯದಲ್ಲಿ ನಿಮಗೆ ಸಿಗುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ಕೆಳಗಿನವುಗಳನ್ನು ನಾವು ಹುಡುಕಬಾರ್ದು, ಮೇಲಿನವುಗಳನ್ನು ನಾವು ಹುಡುಕುವವರಾಗಬೇಕು. ನಮಗೆ ಮೇಲಿನಿಂದಲೇ ಸಹಾಯ ಎನ್ನುವಂಥದ್ದನ್ನು ದೇವರು ಮಾಡೋದಕ್ಕೆ ಇಷ್ಟಪಟ್ಟಿದ್ದಾನೆ. ಪ್ರಿಯರೇ, ಮೊದಲನೇದಾಗಿ ಹದ್ದು ಏನು ಮಾಡುತ್ತೆ, ಮೇಲ್ಗಡೆ ನೋಡುತ್ತೆ, ಕೆಳಗಡೆ ನೋಡೋದಿಲ್ಲ. ಎರಡನೇದಾಗಿ ಹದ್ದು ಏನು ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ. ಒಂದು ಸಾರಿ ಜ್ಞಾನೋಕ್ತಿಗಳ ಪುಸ್ತಕ ತೆಗೀರಿ ನೀವು. ಹಲ್ಲೆಲೂಯಾ. ತೆಗ್ದಿದ್ದೀರಿ? 37ನೇ ಅಧ್ಯಾಯ 11ನೇ ವಚನ ಹೋದ್ರೆ, ಧರ್ಮೋಪದೇಶ ಕಂಡ ಪುಸ್ತಕ. ಅದು ಏನು ಮಾಡುತ್ತಂದರೆ, ತನ್ನ ಗೂಡನ್ನು, ಮನೆಯನ್ನು ಎಲ್ಲಿ ಕಟ್ಟಿಕೊಳ್ಳುತ್ತೆ? ಅದು ಎಲ್ಲಿ ಕಟ್ಟಿಕೊಳ್ಳುತ್ತೆ? ಸಣ್ಣ ಗಿಡದಲ್ಲಿ ಕಟ್ಟಿಕೊಳ್ಳಲ್ಲ, ಯಾವುದೋ ಒಂದು ಮನೆಯ ಮೇಲೆ ಕಟ್ಟಿಕೊಳ್ಳಲ್ಲ. ಎಲ್ಲಿ ಕಟ್ಟಿಕೊಳ್ಳುತ್ತೆ? ಅದು ಎತ್ತರವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಕಟ್ಟಿಕೊಳ್ಳುತ್ತೆ. ಎಲ್ಲಿ ಕಟ್ಟಿಕೊಳ್ಳುತ್ತೆ? ಅದು ಎತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ಮೇಲೆ ತನ್ನ ಗೂಡನ್ನು ಏನು ಮಾಡುತ್ತೆ? ಅದು ಕಟ್ಟಿಕೊಳ್ಳುತ್ತೆ. ಪ್ರಿಯರೇ, ಯಾಕೆ ಅಷ್ಟು ಎತ್ತರವಾಗಿರ್ತಕ್ಕಂಥ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತಂದರೆ, ಅದರ ಒಂದು ಮರಿಗಳಿಗೆ ಯಾವುದಾದ್ರೂ ಒಂದು ಅಪಾಯ ಎನ್ನುವಂಥದ್ದು ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಹಾರಾಟ ಮಾಡೋದಕ್ಕೋಸ್ಕರವಾಗಿ, ಅದು ಬೇಟೆಯಾಡೋದಕ್ಕೋಸ್ಕರವಾಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹಾವುಗಳು ಏನು ಮಾಡ್ತಾ ಇರ್ತವೆ? ಅಟ್ಯಾಕ್ ಮಾಡ್ತಾ ಇರ್ತವೆ. ನೀವು ಡಿಸ್ಕವರಿ ಚಾನಲ್ ನೋಡ್ತೀರಾ? ನೋಡೋರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಎನಿಮಲ್ ಪ್ಲಾನೆಟ್ ಆಗಲಿ, ಡಿಸ್ಕವರಿ ಚಾನಲ್ಗಳಾಗಲಿ, ಫಾಕ್ಸ್ ಹಿಸ್ಟರಿ ಆಗಿರಲಿ, ಇವೆಲ್ಲ ಚಾನಲ್ಗಳು ನೋಡೋರಿಗೆ ನಿಮ್ಗೇನು ಗೊತ್ತಿರುತ್ತೆ? ಅರಣ್ಯದಲ್ಲಿ ಯಾವ್ಯಾವ ರೀತಿಯಾಗಿ ಪ್ರಾಣಿಗಳು ಬೇಟೆಯಾಡ್ತವೆ, ಪಕ್ಷಿಗಳು ಬೇಟೆಯಾಡ್ತವೆ, ಸಾಗರದಲ್ಲಿರ್ತಕ್ಕಂಥ ಜಲಚರಗಳು ಬೇಟೆಯಾಡ್ತವೆ, ಎಲ್ಲ ಸಂಗತಿಗಳನ್ನು ಇವತ್ತಿನ ದಿವಸದಲ್ಲಿ ನಾವೇನು ಮಾಡ್ಬೋದು? ಟಿ ವಿಯಲ್ಲಿ ನೋಡ್ಬೋದು, ತಿಳ್ಕೊಬೋದು. ಆದರೆ ನೀವು ನೋಡಲ್ಲ. ಏನು ನೋಡ್ತೀರಿ? ಸಿನಿಮಾ ನೋಡ್ತೀರಿ, ಸೀರಿಯಲ್ ನೋಡ್ತೀರಿ. ಹಾಳ್ಬಿಟ್ಟು ಬೇರೆಯವು ನೀವು ನೋಡಲ್ಲ. ಅದರಲ್ಲಿ ಏನಿರುತ್ತೆ? ಎಲ್ಲ ಮನೆ ಹಾಳು ಮಾಡೋ ಕೆಲಸ ಎಲ್ಲ ಇರುತ್ತೆ. ಅದರಲ್ಲಿ ಹೆಂಗೆ ಹೊಡಿಬೇಕು, ಯಾರನ್ನ ಹೆಂಗೆ ಮರಳು ಮಾಡಬೇಕು, ಅದು ಇದು ಏನೆಲ್ಲ ಇರುತ್ತೆ. ಎಲ್ಲಿ? ಸಿನಿಮಾ, ಸೀರಿಯಲ್ದಾಗ. ಹಲ್ಲೆಲೂಯಾ, ಧಾರಾವಾಹಿದಾಗ. ಹಲ್ಲೆಲೂಯಾ, ಸೀರಿಯಲ್ ಅಂದ್ರೆ ಏನು? ಧಾರಾವಾಹಿ. ಹಲ್ಲೆಲೂಯಾ. ಇಲ್ಲ, ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಹದ್ದು ಏನು ಮಾಡುತ್ತಂತ್ರಿ? ಗೂಡನ್ನು ಕಟ್ಟಿಕೊಳ್ಳುತ್ತೆ. ಎಲ್ಲಿ ಗೂಡನ್ನು ಕಟ್ಟಿಕೊಳ್ಳುತ್ತೆ? ಅದು ತನ್ನ ಮರಿಗಳನ್ನು ಗೂಡಿನೊಳಗಿನಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡಿದ್ದು, ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ಗೂಡನ್ನು ಅದು ಎಲ್ಲಿ ಕಟ್ಟಿಕೊಳ್ಳುತ್ತೆ? ಮೇಲ್ಗಡೆ ಕಟ್ಟಿಕೊಳ್ಳುತ್ತೆ. ಎಲ್ಲಿ ಕಟ್ಟಿಕೊಳ್ಳುತ್ತೆ? ಮೇಲ್ಗಡೆ. ಎಲ್ಲಕ್ಕಿಂತಲೂ ಮೇಲ್ಗಡೆ ಇರ್ತಕ್ಕಂಥ ಒಂದು ಗೂಡು. ಯಾವ ಗೂಡದು? ಹದ್ದಿನ ಗೂಡು. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ಆ ಹಕ್ಕಿಗಳು, ಮರಿಗಳು, ಹದ್ದಿನ ಮರಿಗಳು ಏನಾಗ್ಬೋದು? ಹಾವುಗಳಿಂದ ಅಪಾಯ ಅದಕ್ಕೆ ಬರ್ಬೋದು. ಒಂದು ವೇಳೆ ಅದು ಆ ಗೂಡಿನಿಂದ ಎಗರಿ ಹೊರಗಡೆ ಬಿದ್ದರೂ ಕೂಡ ಅದಕ್ಕೇನಿದೆ? ಅಪಾಯ ಇದೆ. ಯಾವುದಕ್ಕೆ? ಮರಿಗಳಿಗೆ. ಅದರ ಸಲುವಾಗಿ ಆ ಗೂಡಿನ ಸುತ್ತ ಅದು ಏನು ಮಾಡ್ತಾ ಇರುತ್ತೆ? ಹಾರಾಡ್ತಾ ಇರುತ್ತೆ. ಆ ಕಡೆ ಹೋಗುತ್ತೆ, ಮತ್ತೆ ಬರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಸಂಗ್ರಹ ಮಾಡಿಕೊಂಡು ಆ ಸ್ಥಳಕ್ಕೆ ಬರುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಗೂಡನ್ನು ಯಾವುದು ಕಟ್ಟಿಕೊಳ್ಳುತ್ತೆ? ಹದ್ದು ಕಟ್ಟಿಕೊಳ್ಳುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರಾಗಿರ್ತಕ್ಕಂಥ ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಏನಾಗಿರಬಾರ್ದು? ಸೋಮಾರಿಗಳಾಗಿರಬಾರ್ದು. ಏನಾಗಿರ್ಬಾರ್ದು ರೀ? ಸೋಮಾರಿಗಳು. ಸೋಮಾರಿತನ ಎನ್ನುವಂಥದ್ದು ಯಾವ ಮನುಷ್ಯನ ಹತ್ರ ಕೂಡ ಇರಬಾರ್ದು. ಸೋಮಾರಿತನ ಇದ್ದರೆ ಆ ವ್ಯಕ್ತಿ ಏನು ಕೆಲಸವನ್ನು ಕೂಡ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಗೂಡನ್ನು ಕಟ್ಟಬೇಕಾದ್ರೆ ಹಂಗೆ ಕಟ್ಟೋದಿಲ್ಲ, ಅದಕ್ಕೆ ಭಾಳ ಶ್ರಮೆ ಎನ್ನುವಂಥದ್ದನ್ನು ಅದು ವಹಿಸುತ್ತೆ. ಪ್ರಿಯರೇ, ಆದರೆ ಗೂಡು ನಾವು ಕಟ್ಟೋದು ಬೇಕಾಗಿಲ್ಲ. ಆ ಗೂಡಿನ ಒಳಗಡೆ ನಾವು ಹೋಗೋದಕ್ಕೋಸ್ಕರವಾಗಿ ನಾವೇನು ಮಾಡ್ಬೇಕ್ರಿ? ಆ ಗೂಡನ್ನು ಕಟ್ಟಿರ್ತಕ್ಕಂಥ ದೇವರು ಯಾರಂತೇಳಿ ನಾವು ತಿಳ್ಕೊಬೇಕು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಮಾತಾಡ್ತಾರೆ ಏನಂತೇಳಿ ಅಂದರೆ,
ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ ಅಂತೇಳಿ ಹೇಳ್ತಾರೆ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಚಿಂತೆ ಮಾಡಬೇಡ್ರಿ, ಭಯ ಪಡೋದಕ್ಕೆ ಹೋಗಬೇಡ್ರಿ. ನಾನು ನಿಮ್ಮೆಲ್ಲರಿಗೋಸ್ಕರವಾಗಿ ಒಂದೊಂದು ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ನಿಮಗೋಸ್ಕರವಾಗಿ ನಾನು ಗೂಡನ್ನು ಕಟ್ಟುವುದಕ್ಕಾಗಿ ಎಲ್ಲಿಗೆ ಹೋಗ್ತೇನೆ? ಪರಲೋಕಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೋದಿ ಅಕೌಂಟ್ ನೀವು ಮಾಡಿಸಿದ್ರಿ, ಕೆಲವೊಬ್ಬರು ಯಾರು ಜೀರೋ ಅಕೌಂಟ್ ಮಾಡಿಸಿದಿರಲ್ಲ, ಜನ್ಧನ್ ಯೋಜನೆ ನಿಮ್ಗೆ ಗೊತ್ತಲ್ಲ, ಮಕ್ಕಳು ಓದೋರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ, ಅವ್ರಿಗೆ ಅಕೌಂಟ್ನಾಗ ಅಷ್ಟೇ ಏನಾಗುತ್ತೆ, ಅಮೌಂಟ್ ಬಿದ್ದಿರುತ್ತೆ. ಒಂದು ವೇಳೆ ಅವ್ರು ಹಾಕಿದರೆ ಹಾಕ್ಲಾರ್ದಿದ್ರು ಬಿಡಲ್ಲ ಮತ್ತೆ. ಹಲ್ಲೆಲೂಯಾ, ಜನ್ಧನ್ ಯೋಜನೆ ನಿಮ್ಗೆ ಗೊತ್ತಲ್ಲ, ಅಕೌಂಟ್ ಮಾಡಿಸ್ಲಾರ್ದೆ ನನಗೆ ಅಮೌಂಟ್ ಬಂದಿಲ್ಲ, ನೀವು ಬೇರೆ ಅಕೌಂಟ್ ಮಾಡಿಸಿರ್ಬೋದು. ಹಲ್ಲೆಲೂಯಾ, ಇದು ಕಾಲೇಜ್ಗೆ ಹೋಗೋಂಥ ಮಕ್ಕಳೆಲ್ಲ ಸ್ಕಾಲರ್ಶಿಪ್ ಸಲುವಾಗಿ ಅಕೌಂಟ್ ಮಾಡಿಸ್ತಾರೆ. ಯಾಕೆ ಹೇಳ್ರಿ? ಹಲ್ಲೆಲೂಯಾ, ಅಪ್ಲೈ ಮಾಡ್ತಾರೆ ಸ್ಕಾಲರ್ಶಿಪ್ಗಳಿಗೋಸ್ಕರವಾಗಿ. ಹಲ್ಲೆಲೂಯಾ, ಬೆನಿಫಿಟ್ಗಳನ್ನು ಪಡೆಯುವಂಥದ್ದು ತಪ್ಪೇನು ಕೂಡ ಅಲ್ಲ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಜನ್ಧನ್ ಯೋಜನೆಯನ್ನು ಯಾರು ಮಾಡಿಸಿರ್ತಾರೋ ಅವರು ಅದರ ಫಲಾನುಭವಿಗಳಾಗಿ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅರಿತುಕೊಳ್ತಾರೋ, ತಿಳಿದುಕೊಳ್ತಾರೋ, ಆತನ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ, ಎಲ್ಲ ಮನುಷ್ಯರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆತನು ಬಲಿಯಾಗಿದ್ದಾನೆ, ಯಜ್ಞವಾಗಿದ್ದಾನೆ, ಭೂಮಧ್ಯಪುರವಾಗಿರ್ತಕ್ಕಂಥ ಯೆರೂಸಲೇಮಿನಲ್ಲಿ ಆತನು ಯಜ್ಞವಾಗಿದ್ದಾನೆ ಎನ್ನುವಂಥ ಸತ್ಯಾರ್ಥವನ್ನು ತಿಳಿದುಕೊಂಡ ಮೇಲೆ ಅವರಿಗೆ ಏನಾಗುತ್ತೆ ರೀ? ಪಾಪದಿಂದ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ, ಅವ್ರು ಏನು ಮಾಡ್ತಾರೆ? ಬಾಯಿಯಿಂದ ಯೇಸುವನ ರಕ್ಷಕನು ದೇವರು ಎಂಬುದಾಗಿ ಅರಿಕೆ ಮಾಡಿಕೊಳ್ಳುವಾಗ ಅವ್ರಿಗೇನಾಗುತ್ತೆ? ರಕ್ಷಣೆ ಉಂಟಾಗುತ್ತೆ. ಎರಡನೇದಾಗಿ ಅವ್ರು ಏನು ಮಾಡಬೇಕು? ತಾವು ಮಾಡಿರ್ತಕ್ಕಂಥ ಪಾಪಗಳನ್ನು ಇನ್ನು ಮುಂದೆ ಮಾಡಬಾರ್ದು. ಸುಳ್ಳು ಹೇಳುವಂಥ ಮಾತುಗಳಿದ್ದರೆ ಸುಳ್ಳನ್ನು ಹೇಳುವಂಥದ್ದನ್ನು ಬಿಡಬೇಕು. ತಪ್ಪುಗಳನ್ನು ಮಾಡುವಂಥ ಸ್ವಭಾವ ಇದ್ದರೆ ಆ ತಪ್ಪಿನ ನಡತೆಯನ್ನು ದೂರ ಮಾಡಬೇಕು. ಕೆಟ್ಟದಾಗಿರ್ತಕ್ಕಂಥ ಮಾರ್ಗದಲ್ಲಿದ್ದರೆ ಆ ಕೆಟ್ಟದಾಗಿರ್ತಕ್ಕಂಥ ಮಾರ್ಗವನ್ನು ತೆಗೆದು ಹಾಕಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೆಂಡತಿಗೆ ಪ್ರೀತಿ ಮಾಡಲಾರ್ದಂಥ ಸ್ವಭಾವ ಇದ್ದರೆ ಅದನ್ನು ತೆಗೆದುಹಾಕಬೇಕು. ಅನೇಕ ಜನರು ಏನು ಮಾಡ್ತಾರೆ? ಸ್ತ್ರೀ ವ್ಯಾಮೋಹಿಗಳಾಗಿ ಪರಸ್ತ್ರೀಯ ಸಂಗಡ, ಅನೇಕರು ಪುರುಷ ವ್ಯಾಮೋಹಿಗಳಾಗಿ ಪರಪುರುಷನ ಸಂಗಡ ಏನು ಮಾಡ್ತಾ ಇರ್ತಾರೆ ರೀ? ಸಾಂಗತ್ಯ ಮಾಡ್ತಾ ಇರ್ತಾರೆ. ಅದು ದೇವರಿಗೆ ಬಹಳ అయిಷ್ಟವಾಗಿರ್ತಕ್ಕಂಥ ಸಂಗತಿ, ಕೋಪದ ಒಂದು ಸಂಗತಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿ ಪಾಪ ಎನ್ನುವಂಥದ್ದು ಯಾವುದಿದೆ ಅದೆಲ್ಲವನ್ನು ಏನು ಮಾಡಬೇಕು? ತೆಗೆದು ಹಾಕ್ಕೋಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಾದ ಮೇಲೆ ಮೂರನೇದಾಗಿ ನಾವೇನು ಮಾಡಬೇಕು ರೀ? ಬಹಿರಂಗವಾಗಿ ನಾವೇನು ಮಾಡಬೇಕು? ದೀಕ್ಷಾ ಸ್ನಾನ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ತೆಗೆದುಕೊಂಡು ಆತನ ಮಕ್ಕಳಾಗಿ ನಾವು ಕೊನೆಯ ಉಸಿರಿರೋವರೆಗೂ ಜೀವಿಸುವವರಿಗೆ ದೇವ್ರು ಏನು ಕೊಡ್ತಾರಂತೆ? ಆ ಗೂಡನ್ನು ಕೊಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ರಿ ಒಂದ್ಸರಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಯಲ್ಲಿ ಅಂತ ಹೇಳುತ್ತೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹಲ್ಲೆಲೂಯಾ, ಗೂಡನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಆತನನ್ನು ನಂಬಿದವರ ಮೇಲೆ ಏನು ಮಾಡ್ತಾರೆ? ದೇವರು ಸಿದ್ಧ ಮಾಡಿದ ಮೇಲೆ ಪುನಃ ಆತನ ಏನು ಮಾಡ್ತಾನಂತೆ? ತನ್ನ ಬಳಿಗೆ ಸೇರಿಸಿಕೊಳ್ತಾನೆ. ಪ್ರಿಯರೇ, ಆದರೆ ಇಲ್ಲಿ ಈ ಭೂಲೋಕದಲ್ಲಿ ಇರುವಾಗಲೇ ನಾವೇನು ಮಾಡಬೇಕು? ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದು ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಾಪಗಳನ್ನು ಮಾಡಿದಂಥವರಾಗಿ ತಾಯಿಯ ಗರ್ಭದಲ್ಲಿರುವಾಗಲೇ ಒಬ್ಬ ಮನುಷ್ಯ ಏನಾಗ್ತಾನೆ? ಪಾಪಿ ಆಗ್ತಾನೆ. ಹುಟ್ಟು ಮಗು ದೇವರ ಸ್ವರೂಪ ಅಂತ ಹೇಳ್ತಾ ಇರ್ತಾರೆ. ಮಗುವನ್ನು ಹಿಂಗೆ ಬಿಡ್ರಿ ಹೊರಗಡೆ, ಹೋಗಿ ಏನು ಮಾಡುತ್ತೆ? ಸ್ಟ್ರೇಟ್ ಮಣ್ಣೆ ತಿನ್ನುತ್ತೆ. ಏನು ಮಾಡುತ್ತೆ? ಮಣ್ಣೆ ತಿನ್ನುತ್ತೆ. ನೀವು ಕೇಳ್ರಿ, ಮಣ್ಣು ತಿಂದಿರ ಅಂತಂದ್ರೆ ಏನಂತದ? ತಿಂದಿನಂತದ? ತಿಂದಿಲ್ಲ ಅಂತದ. ಹಲ್ಲೆಲೂಯಾ, ಏನಂತದ? ತಿಂದಿನಂತ ಹೇಳುತ್ತಾ? ಇಲ್ಲ ಅಂದರೆ ಏನದು? ಪಾಪ. ಎಲ್ಲಿಂದ ಬಂದಿರುವಂಥದ್ದು? ಪ್ರಥಮ ಮನುಷ್ಯನಾಗಿರುವಂಥ ಆದಾಮನಿಂದ
ಬಂದಿರುವಂಥದ್ದು. ಮನುಷ್ಯನ ತಾನು ಮಾಡಿರ್ತಕ್ಕಂಥ ಸಂಗತಿಗಳನ್ನು ಏನು ಮಾಡಲ್ಲ, ಒಪ್ಪಿಕೊಳ್ಳಲ್ಲ. ತಪ್ಪುಗಳನ್ನು ಏನು ಮಾಡಲ್ಲ, ಒಪ್ಪಿಕೊಳ್ಳಲ್ಲ. ಆದರೆ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂಥದ್ದೇ ನಿಜವಾಗಿರ್ತಕ್ಕಂಥ ಮನುಷ್ಯನ ಲಕ್ಷಣ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂದರೆ, ಎರಡನೇದಾಗಿ ನಾವು ಏನಾಗಿರ್ಬೇಕು ರೀ, ಗೂಡನ್ನು ನಾವು ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ಆ ಕಟ್ಟಿರ್ತಕ್ಕಂಥ ಗೂಡನ್ನು ಒಳಗಡೆ ಹೋಗುವುದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ಆ ಒಂದು ಗೂಡಿನ ಯಜಮಾನ ಯಾರಾಗಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಅನೇಕರು ಸಾಯಂಕಾಲ ಆಗಲಿ ಮುಂಜಾನೆ ಆಗಲಿ ಏನು ಮಾಡ್ತಾರೆ, ಬಾಗಿಲಿಗೆ ಭಾಳ ಪ್ರಾಧಾನ್ಯತೆ ಕೊಡ್ತಾರೆ ಮನೆಗೆ. ಹಲ್ಲೆಲೂಯಾ. ಯಾವುದಕ್ಕೆ? ಬಾಗಿಲು. ಯಾವುದು ರೀ? ಮನೆಯ ಬಾಗಿಲು, ಮೇನ್ ಡೋರ್. ಹಲ್ಲೆಲೂಯಾ. ಈ ಬಾಗಿಲು ಏನಾಗುತ್ತೆ, ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ರೀ, ಚದಲು ಹಿಡಿದು ಹುಳ ಹಿಡಿದು ಏನಾಗ್ಬಿಡುತ್ತೆ, ಕೊಳತು ಹೋಗ್ಬಿಡುತ್ತೆ. ಆದರೆ ನಿಜವಾದ ಬಾಗಿಲು ಒಂದು ಇದೆ. 10ನೇ ಅಧ್ಯಾಯದಲ್ಲಿ ನಾವು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನೇ ಆ ಬಾಗಲು ಅಂತೇಳಿ. ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿಯವರು. 10ನೇ ಅಧ್ಯಾಯ ತೆಗ್ತಿರೋ ಒಂದು ಸಾರಿ. ನಾನೇ ಆ ಬಾಗಲು, 10ನೇ ಅಧ್ಯಾಯ 9ನೇ ವಚನ ನೋಡ್ರಿ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನ ಕಂಡುಕೊಳ್ಳುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಜವಾದ ಬಾಗಿಲು, ನಿಜವಾದ ದ್ವಾರ, ನಿಜವಾಗಿರ್ತಕ್ಕಂಥ ಸಮೃದ್ಧಿಯ ಜೀವಿತಕ್ಕೆ ಆಧಾರ ಯಾರಾಗಿದ್ದಾರೆಂಬುದಾಗಿ ಮನುಷ್ಯರಾಗಿರುವಂಥ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಗೂಡನ್ನು ನಿರ್ಮಾಣ ಮಾಡುತ್ತೆ ಯಾವುದು? ಹದ್ದು. ಯಾರಿಗೋಸ್ಕರವಾಗಿ ನಿರ್ಮಾಣ ಮಾಡುತ್ತೆ ಗೂಡು? ತನ್ನ ಮರಿಗಳಿಗೋಸ್ಕರವಾಗಿ. ದೇವರು ನಮಗೋಸ್ಕರವಾಗಿ ಗೂಡನ್ನು ಸಿದ್ಧ ಮಾಡಿದ್ದಾರೆ. ಆ ಗೂಡನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಆತನನ್ನು ನಾವೇನು ಮಾಡ್ಬೇಕ್ರಿ, ನಂಬಬೇಕು. ಹಲ್ಲೆಲೂಯಾ. ಯಾರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವರು ಅವರು ರಕ್ಷಣೆಯನ್ನು ಹೊಂದುವರು. ನಂಬದೇ ಹೋಗುವವರು ಏನಾಗ್ತಾರಂತೆ, ದಂಡನೆಗೆ ಗುರಿಯಾಗ್ತಾರೆ. ನಂಬಿಕೆ ಬಹಳ ಮುಖ್ಯ. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನ ಪ್ರವಾದನೆ ಗ್ರಂಥ ನೀವು ತೆಗೆದಿದ್ದೆ ಆದರೆ 40ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೂರನೇ ಲಕ್ಷಣ ಹದ್ದಿನದ್ದು, ಗರುಡ ಪಕ್ಷದ ಏನಂತಂದರೆ, ಹೋದ್ರಿ ಒಂದು ಸಾರಿ ಯೆಶಾಯ 40:31. ಕೊನೆಯದಾಗಿ ನಮ್ಮ ಮನೆಗಳಿಗೆ ಹೋಗ್ಬಿಡೋಣ ಇನ್ನು ಸ್ವಲ್ಪ ಹೊತ್ತಿಗೆ. ಹೊಸದಾಗಿ ಕೇಳುವಂಥವರಿಗೆ 31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಲ್ಲೆಲೂಯಾ. ದೇವರನ್ನು ನಿರೀಕ್ಷೆ ಮಾಡಬೇಕು. ಮೂರನೇದಾಗಿ ಏನು ಮಾಡ್ಬೇಕ್ರಿ, ದೇವರನ್ನು ನಿರೀಕ್ಷೆ ಮಾಡಿ ನೂತನವಾಗಿರ್ತಕ್ಕಂಥ ಬಲವನ್ನು ಹೊಂದಿಕೊಳ್ಬೇಕು. ಕುಟುಂಬ ಅಂದಮೇಲೆ ಅನೇಕ ಸಮಸ್ಯೆಗಳು ಬರ್ತವೆ. ದೇಹ ಇರೋವರೆಗೂ ಏನು ಬರ್ತವೆ, ರೋಗಗಳು ಬರ್ತವೆ. ಕಾಲುಗಳು ಸರಿಗಿದ್ದವರೇ ಎಡವಿ ಬೀಳೋದು. ಯಾಕೆ ಎಡವಿ ಬೀಳ್ತಾರೆ ಹೇಳ್ರಿ? ಕರೆಕ್ಟ್ ನೋಡ್ಕೊಂಡು ಹೋಗ್ತಿರಲ್ಲ. ಹಲ್ಲೆಲೂಯಾ. ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ನಡೆದ್ರೆ ಎಡವಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ನಡೆಯೋ ಮನುಷ್ಯ ಎಡುವುದು ಸಹಜ ಅಂತೇಳಿ ನಾಣ್ಣುಡಿ ಒಂದು ಇದೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆ ಗೂಡಿಗೆ ಪ್ರವೇಶ ಮಾಡಬೇಕಾದ್ರೆ ದೇವರ ಮೇಲೆ ನಮಗೇನಿರಬೇಕು, ನಿರೀಕ್ಷೆ ಇರಬೇಕು, ನಂಬಿಕೆ ಎನ್ನುವಂಥದ್ದು ಇರಬೇಕು. ಯಾರಾದರೂ ಸಡನ್ನಾಗಿ ನಿಮ್ಮೆಲ್ಲರಿಗೆ ಫೋನ್ ಮಾಡಿ, ನಾನು ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳಿ, ಇಂತಿಂಥ ಲ್ಯಾಂಡ್ ಮಾರ್ಕ್ ಹೇಳಿ, ಇಂತಿಂಥ ಸೂಟ್ ಕೇಸ್ನಾಗ ನಾನು ಇಟ್ಕೊಂಬರ್ತೀನಿ ಅಂತೇಳಿ ಹೇಳಿದ ತಕ್ಷಣ ನೀವೆಲ್ಲರೂ ಏನು ಮಾಡ್ತೀರಿ? ಭಾಳ ಆಶ್ಚರ್ಯದಿಂದ ಏನು ಮಾಡ್ತೀರಿ? ರೆಡಿ ಆಗ್ತೀರಿ, ಸಂತೋಷ ಪಡ್ತೀರಿ. ನೀವೇನು ಮಾಡ್ತೀರಿ? ಇಲ್ಲೇ ಆಲೋಚನೆ ಮಾಡ್ತೀರಿ, ಅವ್ರು ಹೆಂಗಿರ್ಬೋದು, ಅವರು ಎಂಥ ಸೂಟ್ ಕೇಸ್ ತರ್ತಿರ್ಬೋದು. ಒಂದು ವೇಳೆ 2,000 ರೂಪಾಯಿ ಗಟ್ಟಿ ನೋಟ್ ಅದಾವ, 500 ರೂಪಾಯಿ ಅದಾವ, 100 ರೂಪಾಯಿ ಅದಾವ, ಯಾವುದನ್ನು ಮಾಡ್ತಿರ್ತೀರಿ ನೀವು? ಆಲೋಚನೆ ಮಾಡ್ತಾ ಇರ್ತೀರಿ. ಯಾಕಂದ್ರೆ ಮನುಷ್ಯನ ಯಾವುದನ್ನು ಹಿಂಗೆ ಹೇಳಿದ ತಕ್ಷಣ, ನಾಯಿ ಅಂದ ತಕ್ಷಣ ನಾಯಿ ಚಿತ್ರನೇ ಬರುತ್ತೆ ಮುಂದೆ, ಬೆಕ್ಕಂದ ತಕ್ಷಣ ಬೆಕ್ಕಿನ ಚಿತ್ರ ಬರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವುದಾದ್ರೂ ನೀವು ಏನು ಮಾಡ್ತೀರಿ ಅನ್ಬೇಕಾದ್ರೆ ಅದು ಆಲೋಚನೆ ಎನ್ನುವಂಥದ್ದು ಬರುತ್ತೆ, ಚಿತ್ರ ಎನ್ನುವಂಥದ್ದು ಬರುತ್ತೆ ಪ್ರಿಯರೇ. ಅದಕ್ಕೇನಂತೀವಿ ನಾವು? ಇಮ್ಯಾಜಿನೇಷನ್ ವರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಫೋನ್ ಮಾಡಿದ. ಏನಂತ ಹೇಳಿದ? ನಿಮಗೆ ನಾನು ಕೊಡ್ತೀನಿ ಹಣವನ್ನು, ಇಂತಿಂಥ ಸ್ಥಳ ಎಂಬುದಾಗಿ ಹೇಳಿದ ಪ್ರಿಯರೇ. ಅವಾಗ ನೀವು ರೆಡಿ ಆಗ್ತೀರಿ. ಯಾಕಂದರೆ ಹಣ ಅಂದರೆ ಹೆಣ ಕೂಡ ಬಾಯ್ಬಿಡುತ್ತಂತ. ಹಲ್ಲೆಲೂಯಾ. ಹೇಳ್ರಿ, ಹಣ ಅಂದ್ರೆ ಏನು ಅಂತ? ಹೆಣ ಕೂಡ ಬಾಯ್ಬಿಡುತ್ತಂತೆ. ಹಣಕ್ಕೆ ಅಷ್ಟು ಏನು ಮಾಡಿದೆ,
ಬಲ ಎನ್ನುವಂಥದ್ದನ್ನು ಮನುಷ್ಯರು ಕೊಟ್ಬಿಟ್ಟಿದ್ದಾರೆ. ಅದು ಹಲ್ಲೆಲೂಯಾ. ಯಾರು ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಾರೋ ಅವರು ದೇವರಿಗೆ ಪ್ರಾಧಾನ್ಯತೆ ಕೊಡೋದಿಲ್ಲ. ಹಲ್ಲೆಲೂಯಾ. ಹಣವನ್ನು ದೇವರನ್ನು ಎರಡು ಒಂದೇ ಸಾರಿ ನಾವು ಸೇವನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಣ ಯಾವಾಗಲೂ ನಮ್ಮ ಕಾಲು ಕೆಳಗಡೆ ಇರಬೇಕು. ತಲೆ ಮೇಲೆ ಇಟ್ಕೊಂಡ್ರೆ ಏನು ಮಾಡುತ್ತೆ? ಆ ಹಣ ನಮ್ಮನ್ನು ಆಳುತ್ತೆ, ನಮ್ಮನ್ನು ಹಾಳು ಮಾಡುತ್ತೆ, ನರಕಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ಯೆಹೋವನನ್ನು ನಿರೀಕ್ಷಿಸುವವರು ಏನಾಗ್ತಾರಂತೆ? ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ ಅವರು? ಹೊಸದಾಗಿರ್ತಕ್ಕಂಥ ಬಲವನ್ನು ಹೊಂದಿಕೊಂಡಂಥವರಾಗಿ ಅವರು ಓಡಾಡಿದ್ರೆ ಅವ್ರಿಗೇನಾಗಲ್ಲ? ದಣಿವಾಗಲ್ಲ. ಬಳಲಿಕೆ ಅನ್ನುವಂಥದ್ದು ಆಗೋದಿಲ್ಲ. ಕುಟುಂಬ ಅಂದಮೇಲೆ ಅನೇಕ ಸಮಸ್ಯೆಗಳು ಬರ್ತವೆ. ಯೇಸು ಸ್ವಾಮಿ ನಂಬಿದ ಮೇಲೆ ಯಾಕೆ ನಂಬಿ ನೀನು ಅಂತೇಳಿ ಎಲ್ಲರೂ ಕೇಳ್ತಾರೆ. ಗುಡ್ಡದ ಮೇಲೆ ಇರೋದಕ್ಕೆ ಹೋದ್ರೆ ಕೇಳಲ್ಲ, ನದಿಯಲ್ಲಿ ಇರೋದಕ್ಕೆ ಹೋದ್ರೆ ಕೇಳಲ್ಲ, ಅಡವಿಯಲ್ಲಿ ಇರೋದಕ್ಕೆ ಹೋದ್ರೆ ಕೇಳಲ್ಲ. ಯಾರ ಹತ್ರನಾದ್ರೂ ಹೋಗಿ ನೀನೇ ದೇವ್ರು ಅಂತೇಳಿ ಒಂದು ಯಾರಾದ್ರೂ 100 ರೂಪಾಯಿ ಕೊಟ್ಟರಪ್ಪ ಅಂದ್ರೆ ನೀನೇ ದೇವ್ರು ಅಂತೇಳಿ ನೀನು ಕಾಲು ಮುಗಿಯೋಕ್ಕೂ ಹೋಗ್ತೀವಿ. ಯಾಕಂದರೆ ಹಣ ಕೊಟ್ಟಿದ್ದಾರಲ್ಲ. ಹಲ್ಲೆಲೂಯಾ. ಯಾವುದಕ್ಕೆ ಹೋದ್ರೆ ಏನನ್ನಲ್ಲ, ಯೇಸಪ್ಪನ ಹತ್ರಕ್ಕೆ ಬಂದರೆ ಎಲ್ಲರ ಗಾಡಿಗಳು ಏನಾಗ್ತವೆ? ಪಂಕ್ಚರ್ ಆಗಿಬಿಡ್ತವೆ. ಹಲ್ಲೆಲೂಯಾ. ಎಲ್ಲ ಗಾಡಿಗಳು ಏನಾಗ್ತವೆ? ಆಟೋಮೆಟಿಕ್ಕಾಗಿ ಪಂಕ್ಚರ್ ಆಗ್ತವೆ. ಯಾಕಂದರೆ ಯೇಸು ಒಬ್ಬಾತನೇ ದೇವರು, ಆತನೊಬ್ಬಾತ ನಿಜವಾದ ರಕ್ಷಕನು. ಆತನು ಊಹೆ ಕಲ್ಪನೆಯ ವ್ಯಕ್ತಿಯಲ್ಲ, ಆತನು ಸೃಷ್ಟಿಕರ್ತನಾಗಿರುವಂಥ ದೇವರು ಪ್ರಿಯರೇ. ವೇದಗಳನ್ನು ಓದ್ರಿ, ಆ ವೇದಗಳಲ್ಲಿರ್ತಕ್ಕಂಥ ಅರ್ಥಗಳನ್ನು ನೀವು ಗ್ರಹಿಸಿರಿ. ಅದರ ಸಲುವಾಗಿ ಒಬ್ರು ಹೇಳ್ತಾರೆ, ವೇದಗಳಿಗೆ ನೀವು ಹಿಂತಿರುಗಿರಿ ಅಂತೇಳಿ. ಅವ್ರ ಹೆಸರು ನೆನಪು ಬರ್ತಾ ಇಲ್ಲ ನನಗೆ. ನಮ್ಮ ಭಾರತ ದೇಶದವರೇ, ವೇದಗಳನ್ನು ನೀವು ಓದ್ರಿ. ವೇದಗಳಲ್ಲಿರ್ತಕ್ಕಂಥ ಮರ್ಮ ಏನಾಗಿದೆ, ಅಲ್ಲಿ ತಿಳಿಸಿರ್ತಕ್ಕಂಥ ದೇವರು ಯಾರಾಗಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಳ್ರಿ. ವೇದಗಳೆಲ್ಲವೂ ಕೂಡ ಯಾರ ಕುರಿತಾಗಿ ಹೇಳ್ತಾ ಇದೆ? ಯೇಸು ಕ್ರಿಸ್ತನೇ ನಿಜವಾದ ದೇವರು. ದೇವರಂದರೆ ಆತನು ಆಹಾರವಾಗಿರಬೇಕು, ದೇವರಂದರೆ ಆತನು ಯಜ್ಞವಾಗಿರಬೇಕು, ದೇವರಂದರೆ ಆತನು ಏನಾಗಿರಬೇಕು? ಮನುಷ್ಯನಾಗಿ ಬಂದಿರಬೇಕು. ಎಲ್ಲ ಕಾರ್ಯಗಳು ಮಾಡಿರಬೇಕು. ಇನ್ನೊಬ್ಬರನ್ನು ಸಾಯಿಸತ್ತ ದೇವರಲ್ಲ, ಇನ್ನೊಬ್ಬರಿಗೋಸ್ಕರವಾಗಿ ಪ್ರಾಣ ಕೊಡುವಾತನೇ ದೇವರು. ಹಲ್ಲೆಲೂಯಾ. ಪರೋಪಕಾರಂ ಅರ್ಧಂ ಇರ್ದ್ ಶರೀರಂ ಅಂತೇಳಿ ಒಂದು ಶ್ಲೋಕ ಇದೆ ಪ್ರಿಯರೇ. ಪರರಿಗೋಸ್ಕರವಾಗಿ, ಮನುಷ್ಯರಿಗೋಸ್ಕರವಾಗಿ ತನ್ನ ಶರೀರವನ್ನು ಕೊಡುವಾತನೇ ದೇವರು, ಪ್ರಾಣವನ್ನು ಕೊಡುವಾತನೇ ದೇವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೊಸ ಬಲವನ್ನು ಹೊಂದಿಕೊಳ್ತಾರಂತೆ ಯಾರು? ದೇವರನ್ನು ನಿರೀಕ್ಷಿಸುವಂಥವರು. ಈಗ ಲ್ಯಾಂಡ್ ಮಾರ್ಕ್ ಹೇಳಿದ್ವಿ, ಸೂಟ್ ಕೇಸ್ ಕಡೆಗೆ ಬರ್ರಿ. ಅವ್ರು ತಗೊಂಡು ಬರ್ತಾ ಇದ್ದಾರೆ. ತಗೊಂಡು ಬಂದು ಹೇಳ್ತಾರೆ, ನಾವು ಇಂಥ ಸಿಟಿಯಲ್ಲಿದ್ದೇವೆ, ಇಂಥ ಒಂದು ಹೋಟೆಲ್ ಹತ್ರ ನಾನು ನಿಂತ್ಕೊಂಡಿದ್ದೇನೆ, ನೀವೇನು ಮಾಡಬೇಕು? ಬರಬೇಕು. ಹೆಂಗೆ ಬರಬೇಕು? ಬೇಗ ಬರಬೇಕು. ಅವಾಗ ನೀವು ಅವಸರಾಗಿ ರೆಡಿಯಾಗಿ ಏನು ಮಾಡ್ತೀರಿ? ಆಯಿತು, ಆ ಸ್ಥಳಕ್ಕೆ ಹೋಗಿ ಏನು ಮಾಡ್ತೀರಿ? ನೀವು ನಿಂತ್ಕೊತೀರಿ. ಅವ್ರು ಹೇಳಿದ ಪ್ರಕಾರವಾಗಿ ಆ ಹಣವನ್ನು ನಿಮಗೆ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹಣ ಕೊಡುವಂಥವ್ರು ಯಾರ್ರೀ? ಯೇಸು ಸ್ವಾಮಿ. ಹಲ್ಲೆಲೂಯಾ. ಆ ಹಣ ಈ ಹಣ ಅಲ್ಲ, ನಮ್ಮ ಕೈಯಾಗಿರ್ತಕ್ಕಂಥ ಹಣ ಅಲ್ಲ. ಯಾವುದ್ರಿ ಹಣ? ಅದು ನಿತ್ಯ ಜೀವ. ಹಲ್ಲೆಲೂಯಾ. ಆ ಲ್ಯಾಂಡ್ ಮಾರ್ಕ್ ಯಾವುದು? ಮಧ್ಯ ಆಕಾಶ. ದೇವರು ಏನು ಮಾಡ್ತಾ ಇದ್ದಾನೆ? ನಮ್ಮೆಲ್ಲರಿಗೋಸ್ಕರವಾಗಿ ನಿತ್ಯ ಜೀವನ ಹಿಡಿದುಕೊಂಡು ಏನು ಮಾಡ್ತಾನೆ? ಜೀವ ಕಿರೀಟಗಳನ್ನು ಹಿಡ್ಕೊಂಡು ಏನು ಮಾಡ್ತಾನೆ? ಮಧ್ಯ ಆಕಾಶಕ್ಕೆ ಬರ್ತಾನೆ. ನಾವು ಏನು ಮಾಡಬೇಕು? ಅಂತಹ ಭಕ್ತಿಯನ್ನು ಮಾಡಿ ಎಗರಿ ಹೋಗುವಂಥ ಭಕ್ತಿಯನ್ನು ನಾವು ಮಾಡುವವರಾಗಬೇಕು. ಹದ್ದು ಬದುಕೋದು ಎಷ್ಟು ವರ್ಷ? 40 ವರ್ಷ. 40 ವರ್ಷಕ್ಕೆ ಏನಾಗುತ್ತೆ? ಅದಕ್ಕೆ ಏನು ಬರುತ್ತೆ? ಸಾವು ಎನ್ನುವಂಥದ್ದು ಸಮೀಪ ಆಗುತ್ತೆ. ಮುಂದುಗಡೆ ಇರುತ್ತಲ್ಲ, ಅದಕ್ಕೆ ಏನಂತೀರಿ ನೀವು? ಕೊಕ್ಕೆ ಏನಂತೀರಿ? ಮುಖ ಇರುತ್ತಲ್ಲ, ಕೊಕ್ಕರೆ ಅಲ್ರಿ, ಮುಂದುಗಡೆ ಮುಖ ಇರುತ್ತಲ್ಲ ತಿನ್ನೋದು, ಅದನ್ನ ಏನಂತೀರಿ? ಮೂತಿ. ಕರೆಕ್ಟೇ. ಅದು ಹಿಂಗೆ ತಗೊಂಡು ತಿನ್ನುತ್ತಲ್ಲ, ಕೊಕ್ಕಿ ಅಂತೀರಿ? ಏನಂತೀರಿ? ಕೊಕ್ಕಿ ಏನಂತೀರಲ್ಲ, ಪಕ್ಷದ ಮುಂದಿರಲ್ಲ, ಅದಕ್ಕೆ ಏನಂತೀರಿ? ಕೊಕ್ಕರೆ ಅಲ್ರಿ ಅದು. ಆ ಕೊಕ್ಕಿಲಿ ಏನು ಮಾಡುತ್ತೆ? ಅದು ಆಹಾರವನ್ನು ಕಿತ್ತಿ ತಿನ್ನುತ್ತೆ. ಆ ಕೊಕ್ಕೆ ಎನ್ನುವಂಥದ್ದು ಏನಾಗುತ್ತೆ ರೀ? ಬರ್ತಾ ಏನಾಗುತ್ತೆ? ಅದು ವಯಸ್ಸಾದಂಗೆಲ್ಲ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದರ ರೆಕ್ಕೆಗಳೆಲ್ಲವೂ ಕೂಡ ಬಲಹೀನ ಆಗಿಬಿಡ್ತವೆ. ಸಾಯುವಂಥ ಸ್ಥಿತಿಗೆ ಅದು ಸಮೀಪವಾದಂಥ ಸಮಯದಲ್ಲಿ ಅದು ಗುಡ್ಡದ ಮೇಲೆ ಹೋಗಿ ಏನು ಮಾಡುತ್ತೆ? ಕೊಕ್ಕೆಯನ್ನು ಕುಟ್ಟಿಕೊಳ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತೆ. ಯಾವುದು? ಆ ಒಂದು ಗರುಡ ಪಕ್ಷಿ, ಹದ್ದು ಎನ್ನುವಂಥದ್ದು ಕುಟ್ಕೊಂಡು ಸ್ವಲ್ಪ ದಿವಸಗಳಾದ ಮೇಲೆ ಆ ಹಳೆಯ ಕೊಕ್ಕೆ ಹೋಗಿ ಏನಾಗುತ್ತೆ? ಹೊಸದಾಗಿರುವಂಥದ್ದು ಬರುತ್ತೆ ಪ್ರಿಯರೇ. ಹಳೆಯ ರೆಕ್ಕೆಗಳು ಹೋಗಿ ಏನಾಗುತ್ತೆ? ಹೊಸದಾಗಿರ್ತಕ್ಕಂಥ ರೆಕ್ಕೆಗಳು ಅದಕ್ಕೆ ಬರ್ತವೆ. 40 ವರ್ಷಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಅದು ಇನ್ನೂ 40 ವರ್ಷ ಅದು ಏನಾಗುತ್ತೆ?
ಬದುಕುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ನಿರೀಕ್ಷಿಸುವಂಥವ್ರು ಏನಾಗ್ತಾರೆ, ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಮೊದಲನೇದಾಗಿ ಅದು ಏನು ಮಾಡುತ್ತೆ, ಆಕಾಶದ ಕಡೆಗೆ ನೋಡುತ್ತೆ. ಎರಡನೇದಾಗಿ ಅದು ಏನು ಮಾಡುತ್ತೆ, ಗೂಡನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ಮೂರನೇದಾಗಿ ಅದು ಏನು ಮಾಡುತ್ತೆ, ಹೊಸ ಬಲವನ್ನು ಅದು ಹೊಂದಿಕೊಳ್ಳುತ್ತೆ ಪ್ರಿಯರೇ. ಅದರಂಗೆ ಭಕ್ತರಾಗಿರ್ತಕ್ಕಂಥ ನಮಗೆ ಇದು ಏನ್ರಿ, ಇದು ಶಾರೀರಿಕವಾಗಿರ್ತಕ್ಕಂಥ ಜನ್ಮ. ಇದು ನಮಗೆ ಇನ್ನೊಂದು ಜನ್ಮ ಇದೆ. ಯಾವ ಜನ್ಮ ಅದು, ಆತ್ಮಿಕವಾಗಿರ್ತಕ್ಕಂಥ ಜನ್ಮ. ಕೆಲವೊಬ್ಬರನ್ನ ಕೇಳಿದ್ರಪ್ಪ ಅಂದ್ರೆ, ನಾವು ಚಿಕ್ಕವರಿರ್ಬೇಕಾದ್ರೆ ನಮಗೆ ಹೆಡ್ ಮಾಸ್ಟರ್ ಇದ್ರು, ತೀರ್ಥ ಮಾಸ್ಟರ್ ಅಂತೇಳಿ, ಭಾಳ ಕಾಮಿಡಿ ಮಾಡೋರು ಅವ್ರು. ಏನಂತ ಹೇಳ್ತಾ ಇದ್ದಾರೆ, ನೀವು ನೆಲಕ್ಕೆ ಹೋಗಿ ಏನು ಮಾಡಿರಿ, ಈ ಮೂಗಿಲೆ ಒಂದು ಗೇಣು ಏನು ಮಾಡ್ಬೇಕಂತೆ, ತೋಡ್ಬೇಕಂತ. ಹಾಂ ಅದಾ, ಹಾಂ ತೋಡಿದ್ರೆ ಏನಾಗ್ತಾರಂತೆ, ಅಲ್ಲಿ ಜನರು ಸಿಗ್ತಾರಂತ. ಅಲ್ಲೆಲ್ಲಯ್ಯ, ಇಲ್ಲೊಂದು ಲೋಕ ಬರುತ್ತೆ. ಅಲ್ಲೆಲ್ಲಯ್ಯ, ಮೂಗಿಲಿ ಯಾರಾದ್ರು ತೋಡೋಕ್ಕಾಗುತ್ತಾ? ಕೆಲವೊಂದು ಸ್ಥಳಗಳು ಇವು ಗುದ್ಲಿಗಳೇ ನಡೆಯಲ್ಲ. ಏನು ಮಾಡ್ತಾರೆ ಈಗೆಲ್ಲ, ಅದ್ರ ಸಲುವಾಗಿ JCBಗಳು ಬಂದ್ಬಿಟ್ಟ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಅವ್ರು ಏನು ಹೇಳ್ತಾರೆ, ಆ ಕೆಲಸ ಆಗಲ್ಲ ಅಂತೇಳಿ ಮೂಗಿಲೆ 3 ಗೇಣು, ಕಿರುಬೆರಳಿಲೆ 6 ಗೇಣು, ಏನೆಲ್ಲ ಕಲ್ಪನೆಗಳು. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. JCBಲಿ ನೀವು ಎಷ್ಟು ಭಾಳ ಆಳದವರೆಗೂ ಸುರಂಗ ತೆಗೆದ್ರು ಕೂಡ ಮನುಷ್ಯರು ನಿಮಗೆ ಸಿಗಲ್ಲ. ಯಾಕಂದ್ರೆ ಭೂಮಿ ಮೇಲೆ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿರೋದು ಮನುಷ್ಯರಿಗೋಸ್ಕರವಾಗಿ ದೇವರು ಭೂಮಿಯನ್ನು ಉಂಟು ಮಾಡಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ಅದು ಏನಾಗುತ್ತೆ, ಸಾಯುವಂಥ ಸ್ಥಿತಿಗೆ ಬಂದಾಗ ಹೊಸದಾಗಿರ್ತಕ್ಕಂಥ ಜನ್ಮ ಅದು ಪಡೆದುಕೊಳ್ಳುತ್ತೆ. ನಾವು ಕೂಡ ಶಾರೀರಿಕವಾಗಿರ್ತಕ್ಕಂಥ ಸಾವನ್ನು ಹೊಂದುತ್ತೀವಿ, ಎಲ್ಲ ಮನುಷ್ಯರು. ಹಲ್ಲೆಲೂಯಾ. ಏನಪ್ಪ ಸಾಯಂಕಾಲದ ವೇಳೆ ಏನು ಮಾಡ್ತಾಯಿದ್ರಿ, ಮರಣದ ಬಗ್ಗೆ ಮಾತಾಡ್ತೀರಿ. ಮರಣ ಎನ್ನುವಂಥದ್ದು ನಿಜ, ಅದನ್ನು ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮರಣ ಬರುವುದರೊಳಗಡೆಯಾಗಿಯೇ ನೀನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಿರ್ತಕ್ಕಂಥ ದೇವರನ್ನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಏನು ಮಾಡುತ್ತೆ, ಹೊಸ ಬಲವನ್ನು ಹೊಂದಿಕೊಳ್ಳುತ್ತೆ. ಅದೇ ರೀತಿಯಾಗಿ ಭಕ್ತರಾಗಿರ್ತಕ್ಕಂಥ ನಾವು ದೇವರನ್ನು ನೋಡುತ್ತಾ, ದೇವರನ್ನು ನಿರೀಕ್ಷೆ ಮಾಡುತ್ತಾ ಹೊಸ ಬಲವನ್ನು ನಾವೇನು ಮಾಡಬೇಕು, ಹೊಂದಿಕೊಳ್ಳುವವರಾಗಬೇಕು. ಮನುಷ್ಯರು ಮಾಡಿರ್ತಕ್ಕಂಥವುಗಳಿಗೆ, ಕಲ್ಪನೆಗಳಿಗೆ ನಾವು ಏನಂತ ಹೇಳ್ತೀವಿ, ಜಾಸ್ತಿ ಒತ್ತು ಕೊಟ್ಟರೆ ಏನಾಗ್ತೀವಿ, ನಾವು ಹಾಳಾಗಿ ಹೋಗ್ತೀವಿ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ನೊಂದು ಹತ್ರ ಹೋದಾಗ ಇನ್ನೊಂದು ಮಾತು ಹೇಳ್ತಾರೆ, ಮತ್ತೊಂದು ಹತ್ರ ಹೋದಾಗ ಮತ್ತೊಂದು ಮಾತು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು, ಯೂಟ್ಯೂಬಲ್ಲಿ ನೋಡಿರಿ, ನೀವು ಟೈಪ್ ಮಾಡಿರಿ, ಕನ್ನಡ ಬ್ರಾಹ್ಮಿನ್ ಟೆಸ್ಟಿಮನಿ ಅಂತೇಳಿ ವಸಂತ ಪೈ ಎಂಬವ್ರದ್ದು ಟೆಸ್ಟಿಮನಿ ಇರುತ್ತೆ. ಇನ್ನು ಅನೇಕ ಯಾರ್ಯಾರು ಬ್ರಾಹ್ಮಣರು ದೇವರು ನಂಬಿದಾರೋ ಅವರೆಲ್ಲರೂ ಕೂಡ ಹೇಳುವಂಥದ್ದು ಒಂದೇ, ಯೇಸು ಒಬ್ಬಾತನೇ ದೇವರು. ಆತನ ಬಗ್ಗೆ ಎಲ್ಲ ಗ್ರಂಥಗಳು ಸಾರುವಂಥದ್ದು. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ಬದುಕ್ತಾ ಇದ್ದೀವಿ ಅಂತೇಳಿ ಅವರು ಅರ್ಚಕರ್ರಿ. ಆದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಈಗ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ, ಪರ್ಸಪ್ಪವ್ರು ಇದ್ದಾರೆ, ಅವರು ಮನೆಗಳನ್ನು ಕಟ್ತಾರೆ. ಅವರು ಹೆಂಗೆ ಕಟ್ತಾರೆ ಮನೆಗಳು, ಏನಂತೀವಿ ಅದೇನಂತಾರಲ್ರಿ, ಇಟ್ಟಿಗೆ ಹೇಳೋಕೆ, ಸಿಮೆಂಟ್ ಹೇಳೋಕೆ, ಏನಂತೀರಲ್ಲ, ಬುನಾದಿ ಅಲ್ಲ. ಅವ್ರನ್ನ ಕೇಳ್ಕೊಂಬಂದು ಏನು ಇಡ್ತಾರಲ್ಲ, ಆದಮೇಲೆ ಏನು ಮಾಡ್ತಾರಲ್ಲ, ಕಿಚನ್ ಈ ಕಡೆ ಇಡಬೇಕು, ಬಾತ್ರೂಮ್ಗಳು ಇಲ್ಲೇ ಇರಬೇಕು, ಬೆಡ್ರೂಮ್ ಇಲ್ಲೇ ಇರಬೇಕು. ಅದಕ್ಕೆ ಏನಂತಾರೆ, ವಾಸ್ತು ಕೇಳೋಕೆ ಏನು ಮಾಡ್ತಾರೆ, ಹೋಗ್ತಾರೆ ಪ್ರಿಯರೇ. ವಾಸ್ತು ಕೇಳಿದ ಮೇಲೆ ವಾಸ್ತು ಪ್ರಕಾರವಾಗಿ ಏನು ಕಟ್ಟಿರ್ತಾರೆ, ಮನೆ ಕಟ್ಟಿರ್ತಾರೆ. ಹಲ್ಲೆಲೂಯಾ. ಓದಂಥ ಮಕ್ಳಿಗೆ ಗೊತ್ತು, ಭೂಮಿ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಭೂಮಿ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ನಮ್ಮ ಭಾರತ ದೇಶಕ್ಕೆ ಏನಿಲ್ಲ, ವಾಸ್ತು ಇಲ್ಲ. ವಾಸ್ತು ಪ್ರಕಾರವಾಗಿ ಆಲೋಚನೆ ಮಾಡಿದರೆ ಇರಬೇಕಾದಂಥ ಸ್ಥಳದಲ್ಲಿ ಏನಿಲ್ಲ, ನೀರಿಲ್ಲ. ಇರಬೇಕಾದಂಥ ಸ್ಥಳದಲ್ಲಿ ಕೆಲವೊಂದು ವಿಷಯಗಳು, ಸಂಗತಿಗಳು ಇಲ್ಲವೇ ಇಲ್ಲ. ಭಾರತ ಮ್ಯಾಪಿಗೆ ಏನಿಲ್ಲ ರೀ, ವಾಸ್ತು ಇಲ್ಲ. ಆದರೆ ಜನರು ಏನು ಮಾಡ್ತಾರೆ, ವಾಸ್ತುವನ್ನು ಹಿಂಬಾಲಿಸ್ತಾರೆ. ಆದರೂ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿದ ಮೇಲೆ ಮನೆಯಲ್ಲಿ ಏನು ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ. ಇನ್ನೊಬ್ಬರನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಮೇಲೆ ಅವ್ರು ಏನಂತ ಹೇಳ್ತಾರೆ, ಇಲ್ಲ ಇದು ಹಿಂಗಲ್ಲ, ಹಂಗಲ್ಲ ಹಿಂಗೆ ಅಂತೇಳಿ ಅವ್ರದ್ದು ಕೆಡವಿ ಮತ್ತೆ ಇದು ಮಾಡ್ತಾರೆ, ಅಲ್ಲೇ ಬಿಡಿಸ್ತಾರೆ. ಮತ್ತೆ ಬಾಗಿಲಿನ ಕಡೆ ತೆಗಿತಾರೆ. ಆದ್ರೂ ಹಂಗೆ. ಹಲ್ಲೆಲೂಯಾ. ರೋಗಗಳು ಎಲ್ಲಿದಾವ, ಇಲ್ಲಿ ಒಳಗಡೆ ಅದಾವ, ಮನೆಗೇನಿಲ್ಲ. ಮನೆ ಏನ್ರಿ, ಮನುಷ್ಯರು ಕಟ್ಟಿರೋದು. ನೀನು ಸರಿಯಾಗಿದ್ದರೆ ಮನೆ ಕೂಡ ಎಲ್ಲವೂ ಏನಾಗಿರುತ್ತೆ, ಸರಿಯಾಗಿರುತ್ತೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶುದ್ಧರಿಗೆ ಎಲ್ಲವೂ ಕೂಡ ಶುದ್ಧ, ಅಶುದ್ಧರಿಗೆ ಎಲ್ಲವೂ ಕೂಡ ಅಶುದ್ಧ. ಕಾಮಾಲೆ ಕಣ್ಣಿನವನಿಗೆ ನೋಡುವಂಥದ್ದೆಲ್ಲ ಹೆಂಗೆ ಕಾಣುತ್ತಂತೆ, ಹಳದಿನೇ ಕಾಣುತ್ತಂತೆ.
ಹಲ್ಲೆಲೂಯಾ. ನಿನ್ನಲ್ಲಿ ಪಾಪ ಇದ್ದರೆ, ನಿನ್ನಲ್ಲಿ ಕತ್ಲೆ ಇದ್ದರೆ, ನಿನ್ನಲ್ಲಿ ಕೆಟ್ಟದಾಗಿರ್ತಕ್ಕಂಥ ಸ್ವಭಾವ ಇದ್ದರೆ ನಿನಗೆ ಲೋಕ ಎಲ್ಲ ಕೂಡ ಹೆಂಗೆ ಕಾಣುತ್ತೆ? ಹಾಗೇ ಕಾಣುತ್ತೆ. ಕತ್ತಲೆಯಲ್ಲಿ ನೀನಿದ್ದಿ, ಅದ್ರ ಸಲುವಾಗಿ ನೀನು ಏನು ಮಾಡ್ತಾ ಇದೀಯಾ? ಕತ್ತಲೆಯ ದೃಷ್ಟಿಕೋನದಲ್ಲಿ ಲೋಕವನ್ನು ನೋಡ್ತಾ ಇದ್ದೀಯಾ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಹದ್ದು ಹೆಂಗಿರುತ್ತೆ? ಹದ್ದು ಏನೇನು ಮಾಡುತ್ತೆ? ಮೊದಲನೇದಾಗಿ ಏನು ಹೇಳಿದ್ದು? ಮೇಲಕ್ಕೆ ನೋಡುತ್ತೆ. ಎರಡನೇದಾಗಿ ಏನು ಮಾಡುತ್ತೆ? ಗೂಡನ್ನು ಕಟ್ಟಿಕೊಳ್ಳುತ್ತೆ. ಎಲ್ಲಿ ಕಟ್ಟಿಕೊಳ್ಳುತ್ತೆ? ಎತ್ತರವಾದ ಪ್ರದೇಶಗಳಲ್ಲಿ. ಈ ಎಲ್ಲ ಮನೆಗಳು, ನಿಮ್ಮ ಮನೆಗಳು ಬೇಡ, ನಮ್ಮ ಮನೆದೇ ತಗೊತೀನಿ. ಯಾಕಂದ್ರೆ ನಿಮ್ಮ ಮನೆ ತಗೊಂಡ್ರೆ ಅಪಶಕನ ಆಗುತ್ತೆ ಅಂತೇಳಿ ಅನ್ಕೊಂತೀರಿ ಕೆಲವು ಜನ. ನಮ್ಮ ಮನೆಗೆ ಆಯಸ್ಸು ಎಷ್ಟು ರೀ? ಒಂದು 100 ವರ್ಷ. ಎಷ್ಟು ವರ್ಷ? 100 ವರ್ಷ. ಸಿಮೆಂಟ್ ಕಾರ್ ಸತ್ತ ಮೇಲೆ ಏನಾಗ್ಬಿಡುತ್ತೆ? ಎಲ್ಲ ಡೆಮೊಲಿಷ್ ಮಾಡಿಬಿಡ್ತಾರೆ. ಮತ್ತು ಹೊಸ ಮನೆಯನ್ನು ಕಟ್ಟಬೇಕು. ಈಗ ಹೊಸದಾಗಿ ಕಟ್ತಾ ಇದ್ವಿ ಮನೆ. ಆ ಮನೆಯೆಲ್ಲ ಏನು ಮಾಡ್ತೀವಿ ನಾವು? ಡೆಮೊಲಿಷ್ ಮಾಡಿಬಿಡ್ತೀವಿ. 100 ವರ್ಷ ಮಾತ್ರ. ಆಮೇಲೆ ಮತ್ತೆ ಒಂದು ವೇಳೆ ದೇವ್ರ ಚಿತ್ತಿದ್ರೆ ಮರಿ ಮೊಮ್ಮಕ್ಕಳು ಏನು ಮಾಡ್ತಾ ಇರ್ತಾರೆ? ಕಟ್ತಾ ಇರ್ತಾರೆ. ಏನನ್ನ? ಮನೆಯನ್ನು. ಹಲ್ಲೆಲೂಯಾ. ಆಯಿತು, ಮತ್ತೆ ಬೀಳಿಸ್ತಾರೆ, ಮತ್ತೆ ಕಟ್ತಾರೆ, ಮತ್ತೆ ಬೀಳಿಸ್ತಾರೆ, ಮತ್ತೆ ಕಟ್ತಾರೆ. ಹಲ್ಲೆಲೂಯಾ. ಅದರಂಗೆ ಆಗಿ ಅದೇನಾಗುತ್ತೆ? ಸ್ಥಿರವಿರಲಾರದ ಒಂದು ಮನೆಯಾಗಿ ನಿಲ್ಲುತ್ತೆ. ಅದಕ್ಕೆ ಏನಿಲ್ಲ, ಶಾಶ್ವತವಾಗಿರುವಂಥದ್ದಿಲ್ಲ, ಪರ್ಮನೆಂಟ್ ಆಗಿರುವಂಥದ್ದು ಇಲ್ಲ. ಆದರೆ ಯಾವ ಗೂಡು ಪರ್ಮನೆಂಟು? ಪರಲೋಕದಲ್ಲಿರುವಂಥದ್ದು ನಮಗೆ ಪರ್ಮನೆಂಟ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಆ ಗೂಡನ್ನು ಯಾರು ಕಟ್ಟಿದ್ದಾರೆ? ನಮಗೋಸ್ಕರವಾಗಿ ಯೇಸು ಸ್ವಾಮಿ ಕಟ್ಟಿದ್ದಾನೆ. ಈ ಲೋಕದಲ್ಲಿ ನೋಡುವಂಥ ಈ ಒಂದು ನಿಸರ್ಗವನ್ನು ನೋಡುವಾಗ ಎಷ್ಟು ಚಂದ ಕಾಣುತ್ತೆ ನಮಗೆ. ತಾಜ್ ಮಹಲ್ ಏನಾಗಿದೆ? ಅದೊಂದು ಸಮಾಧಿ. ಶಾಜಾನ್ ಯಾರಿಗೋಸ್ಕರವಾಗಿ ಕಟ್ಟಿಸಿದ? ಮುಮ್ತಾಜ್ ಬೇಗಮ್ನ ಓದಿದವ್ರಿಗೆ ಗೊತ್ತಲ್ಲ. ಮುಮ್ತಾಜ್ ಬೇಗಮ್ಗೋಸ್ಕರವಾಗಿ ಏನು ಮಾಡಿದ? ಕಟ್ಟಿಸಿದ. ಪ್ರೇಯರ್ ಭಾಳ ಪ್ರೀತಿ ಇತ್ತು ಆಕೆಯ ಮೇಲೆ. ಆಕೆಗೋಸ್ಕರವಾಗಿ ಏನು ಮಾಡಿದ? ಸಮಾಧಿಯನ್ನು ಕಟ್ಟಿಸಿದ. ಅದ್ಭುತಗಳಲ್ಲಿ 7 ಅದ್ಭುತಗಳಲ್ಲಿ ಅದು ಕೂಡ ಒಂದು ಅದ್ಭುತ. ನೋಡೋದಕ್ಕೆ ಭಾಳ ಚಂದ ಕಾಣುತ್ತೆ ಅಂತೇಳಿ ಅಂತೀವಿ. ಯಾರು ಕಟ್ಟಿರೋದು? ಮನುಷ್ಯರು ಕಟ್ಟಿರೋದು. ದೇವರು ಕಟ್ಟುವಂಥದ್ದು ಇನ್ನೂ ಎಷ್ಟು ಸುಂದರವಾಗಿರುತ್ತೆ, ಅಂದವಾಗಿರುತ್ತೆ. ಅಂತಹ ಮನೆಯನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಾವೇನು ಮಾಡ್ಬೇಕು ರೀ? ಸತ್ಯವನ್ನು ತಿಳಿದುಕೊಳ್ಳಬೇಕು. ಸತ್ಯ ಏನೆಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಯಾವಾಗ ಸತ್ಯವನ್ನು ತಿಳಿದುಕೊಳ್ತೀವೋ ಆ ಸತ್ಯ ನಮ್ಮನ್ನು ಏನು ಮಾಡುತ್ತಂತೆ? ಸ್ವತಂತ್ರರನ್ನಾಗಿ ಮಾಡುತ್ತೆ. ಆ ಸತ್ಯ ನಮ್ಮನ್ನು ಏನು ಮಾಡುತ್ತಂತೆ? ನಿಲ್ಲಿಸುತ್ತೆ, ಮುನ್ನಡೆಸುವಂಥದ್ದು ಆಗಿರುತ್ತೆ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇಶದ ಒಂದು ಲಾಂಛನದಲ್ಲಿ ಇರುತ್ತೆ ಏನಂತೇಳಿ ಅಶೋಕನು ಹೇಳಿರುವಂಥ ಮಾತು, ಸತ್ಯಮೇವ ಜಯತೆ. ಸತ್ಯಕ್ಕೆ ಯಾವತ್ತೂ ಕೂಡ ಏನಿಲ್ಲ? ಸಾವಿಲ್ಲ, ಸೋಲಿಲ್ಲ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಮತ್ತು ಸತ್ಯ ಯಾವಾಗಲೂ ಕೂಡ ನಿಲ್ಲುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಹದ್ದು ಏನು ಮಾಡುತ್ತೆ? ಹೊಸ ಬಲವನ್ನು ಹೊಂದಿಕೊಳ್ಳುತ್ತೆ. ಭಕ್ತರಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ಬರ್ತಾವೆ, ಅನೇಕವಾಗಿರ್ತಕ್ಕಂಥ ತೊಂದರೆಗಳು ಬರ್ತಾವೆ, ಏನೆಲ್ಲ ಕಾರ್ಯಗಳು ನಡೀತಾವೆ. ಆದರೆ ಅವುಗಳಿಗೆ ನಾವು ಭಯಪಡಬಾರದು. ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತ್ಯಕ್ಷವಾಗಿ ಕಂಡರೂ ಏನಂದಿದೆ ಮುಂದೆ? ಪ್ರಮಾಣಿಸಿ ನೋಡು. ಗುಲ್ಬರ್ಗದಲ್ಲಿ ನಮ್ಮ ಪಿ ಜಿಯಲ್ಲಿ ಬಂದರೆ ಹಾಸ್ಟೆಲ್ಗಳಲ್ಲಿ, BCM ಹಾಸ್ಟೆಲಲ್ಲಿ ಮತ್ತು ಅನೇಕ ಅಂಬೇಡ್ಕರ್ ಹಾಸ್ಟೆಲ್ಗಳಿದ್ದಾವೆ, ಇನ್ನು ಬೇರೆ ಬೇರೆ ಹಾಸ್ಟೆಲ್ಗಳಿದ್ದಾವೆ. ನಮ್ಮ ರೂಮಲ್ಲಿ ವಿಶೇಷವಾಗಿ ಇನ್ನೂ ಅನೇಕ ರೂಮ್ಗಳಲ್ಲಿ ಕೂಡ ಏನು ಮಾಡ್ತಾಯಿದ್ರು? ರೂಮ್ನಾಗ ಬಂದು ನಮ್ಮ ಬೆಡ್ ಕೆಳಗಡೆ ನೋಡಿದರೆ ನಿಮಗೆ ಬಾಟ್ಲ್ಗಳು ಸಿಗ್ತಾಯಿದೆ. ಏನು ಸಿಗ್ತಾಯಿದ್ವು ರೀ? ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು. ನೀವು ಸಡನ್ನಾಗಿ ಬಂದು ನಮ್ಮ ಬೆಡ್ ಕೆಳಗೆ ನೋಡಿದ ತಕ್ಷಣ ನಿಮ್ಗೆ ಏನು ಬರುತ್ತೆ? ಅಯ್ಯರು ಹೇಳ್ತಾರ, ಫುಲ್ಲು ಕುಡಿತಿದ್ದಂಗೆ ಇದಾರಪ್ಪ ಇವರು. ಅಲ್ಲೆಲ್ಲೂಯಾ, ಹೇಳ್ತೀರಿ? ಅಯ್ಯರು ಹೇಳ್ತಾರ, ಬೋಧನೆ ಹೇಳ್ತಾರ, ಫುಲ್ಲು ಕುಡಿತಾರ, ಸೇರ್ತಾರ. ವಾವ್, ಇಷ್ಟು ದಿನ ನಾವು ಅನ್ಕೊಂಡಿದ್ದಿಲ್ಲ ಹಿಂಗೆ ಅಂತೇಳಿ ನಿಮ್ಗೆ ಏನಾಗುತ್ತೆ? ಸಡನ್ನಾಗಿ ಆಲೋಚನೆ ಬರುತ್ತೆ. ಏನು ಬರುತ್ತೆ? ಅನುಮಾನ ಬರುತ್ತೆ. ನೀವು ಯಾಕೆ ಹೇಳ್ರಿ? ಆ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡಿದಿರಿ, ಅದನ್ನು ನೀವು ನೋಡಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಂಗ ಏನು ಮಾಡಿಬಿಡ್ತಾರೆ? ಆಗಿರೋದು ಒಂದು, ಆಗ್ಲಾರ್ದು ಇರುವಂಥದ್ದು ಒಂದು, ಸುದ್ದಿ ಕೇಳಿರೋದು ಒಂದು, ಬಿಟ್ಟಿರೋದು ಒಂದು. ಅನೇಕರು ಏನು ಮಾಡ್ತಾರೆ ರೀ? ನಿಂದನೆಗಳನ್ನು ಹಾಕ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಅವರು ಹೇಳಿದರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ನಿಮ್ಮ ಮೇಲೆ ಸುಳ್ಳುಗಳನ್ನು, ತಪ್ಪುಗಳನ್ನು ಏನು ಮಾಡ್ತಾರಂತೆ? ನಿಂದನೆಗಳನ್ನು ನಿಮ್ಮ ಮೇಲೆ ಓರಿಸ್ತಾರೆ. ಆದರೆ ನೀವು ಭಯಪಡಬಾರದು, ನೀವು ಸಂತೋಷವುಳ್ಳವರಾಗಿರಿ. ಯಾಕಂದರೆ ಪರಲೋಕದಲ್ಲಿ ನಿಮಗೆ ಇನ್ನೂ ಅತ್ಯಧಿಕವಾಗಿರ್ತಕ್ಕಂಥ ಬಹುಮಾನ ಎನ್ನುವಂಥದ್ದು ಇರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿಗೆ ಬಂದಮೇಲೆ ಗೊತ್ತಾಗುತ್ತೆ. ಒಂದು ದಿವಸದ ಮೇಲೆ, ಅಯ್ಯೋ ನಮ್ಮ ಅಯ್ಯರು ಕುಡಿಯಲ್ಲ, ಯಾರು ಕುಡಿತಾರ? ಅಲ್ಲಿರೋ ಹುಡುಗರು ಕುಡಿತಾರ ಅಂತೇಳಿ. ಒಂದು ಸಾರಿ ನಿಮಗೆ ಮಕ್ಕಳಿಗಾದರೆ ಅಥವಾ ಕೆಲವೊಂದು ಶಾರ್ಟ್ ಸ್ಟೋರಿಯಲ್ಲಿ ಕೂಡ ಇರುತ್ತೆ ಏನಂತೇಳಿ,
ಒಬ್ಬ ತಾಯಿ ನೀರಿಗೆ ಹೋಗಿರ್ತಾಳೆ, ತನ್ನ ಮಗುವನ್ನು ಏನು ಮಾಡಿರ್ತಾಳೆ ರೀ, ಹಾಡೋದಕ್ಕೋಸ್ಕರವಾಗಿ ತೊಟ್ಲಲ್ಲಿ ಹಾಕಿರ್ತಾಳೆ. ಆ ತಾಯಿ ಒಂದು ಏನು ಸಾಕಿರ್ತಾಳೆ, ಮುಂಗುಸಿಯನ್ನು ಸಾಕಿರ್ತಾಳೆ. ಏನು ಸಾಕಿರ್ತಾಳೆ? ಮುಂಗುಸಿಯನ್ನು ಸಾಕಿರ್ತಾಳೆ. ಸಾಕಿದಂಥ ಮುಂಗ್ಲಿ ಸಾಕಿರ್ತಾಳೆ. ಸಾಕಿದಂಥ ಸಮಯದಲ್ಲಿ ಭಾಳ ಸಲಿಗೆಯಿಂದ ಇರುತ್ತೆ. ನಮ್ಮ ಮನೆಯಲ್ಲಿ ಬೆಕ್ಕುಗಳಿರ್ತಾವಲ್ಲ, ಅದರಂಗೆ ಮುಂಗ್ಲಿ ಭಾಳ ಸಲಿಗೆಯಿಂದ ಇರುತ್ತೆ. ಒಂದು ಸಾರಿ ಆಕೆ ಎಲ್ಲಿಗೆ ಹೋಗ್ತಾಳೆ? ನೀರಿಗೆ ಹೋಗ್ತಾಳೆ. ನೀರಿಗೆ ಹೋದಂಥ ಸಮಯದಲ್ಲಿ ಸಡನ್ನಾಗಿ ಬರಬೇಕಾದ್ರೆ ಮುಂಗ್ಲಿ ಬಾಯಲ್ಲಿ ಏನಿರುತ್ತೆ? ರಕ್ತ ಇರುತ್ತೆ. ರಕ್ತ ಇರುವಂಥ ಸಮಯದಲ್ಲಿ ಆಕೆ ಏನು ಮಾಡಿಬಿಡ್ತಾಳೆ, ಯಾವುದೋ ಒಂದು ವಸ್ತುವನ್ನು, ಕೊಡವನ್ನು ತೆಗೆದುಕೊಂಡು ಏನು ಮಾಡ್ತಾಳೆ, ಮುಂಗ್ಲಿಯನ್ನು ಸಾಯಿಸಿಬಿಡ್ತಾಳೆ. ಪ್ರಿಯ, ಯಾಕೆ ಸಾಯಿಸಿದ್ಲಕ್ಕೆ? ಆಕೆ ಏನು ಅಂದ್ಕೊಂಡಿದ್ದಾಳ? ನನ್ನ ಮಗನನ್ನು, ಕೂಸನ್ನು ಏನು ಮಾಡಿದ್ದು ಮುಂಗ್ಲಿ ಸಾಯಿಸಿಬಿಟ್ಟಿದೆ, ಇದ್ರ ಬುದ್ಧಿದು ತೋರಿಸಿಬಿಟ್ಟಿದೆ ಅಂತೇಳಿ ಏನು ಮಾಡಿದ್ಲಕ್ಕೆ ಅಂದ್ಕೊಂಡ್ಲು. ಆದರೆ ಒಳಗಡೆ ಹೋಗಿ ನೋಡಿದಂಥ ಸಮಯದಲ್ಲಿ ಆ ಮುಂಗ್ಲಿ ಸತ್ತು ಹೋಗಿರುತ್ತೆ. ಒಳಗಡೆ ನೋಡಿದಂಥ ಸಮಯದಲ್ಲಿ ಏನಾಗಿತ್ತು? ಮಗು ಆಡ್ತಾ ಇತ್ತು. ಮಗುವಿನ ಪಕ್ಕದಲ್ಲಿ ಏನಿತ್ತು? ಹಾವಿತ್ತು. ಹಲ್ಲೆಲೂಯಾ. ಆಕೆ ಅಂದ್ಕೊಂಡಿದ್ದು ಒಂದು, ಅಲ್ಲಿ ಆಗಿರುವಂಥದ್ದು ಒಂದು. ಅದರ ಸಲುವಾಗಿ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ನಾವು ಏನು ಮಾಡಬೇಕು? ಪ್ರಮಾಣಿಸಿ ನಾವು ನೋಡುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಕ್ತರ ಜೀವಿತ ಬಹಳ ಮುಖ್ಯ, ನಡೆಯುವಂಥದ್ದು ಬಹಳ ಮುಖ್ಯ. ನಾವು 1000 ಹೇಳ್ಬೋದು, ನಡೆಯಲಾರದೆ ಇದ್ದರೆ ಪ್ರಯೋಜನ ಎಲ್ಲ. ನಡತೆಯಿಂದ ಕೂಡಿರ್ತಕ್ಕಂಥ ವಿಶ್ವಾಸ ಬಹಳ ಮುಖ್ಯ. ಪ್ರಿಯರಿ, ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಈ ಸಮಯದಲ್ಲಿ ಯಾವ ರೀತಿಯಾಗಿ ಹದ್ದು 103ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನಗೆ ಹದ್ದಿಗೆ ಬರುವಂತೆ ತಿರುಗಿ ಅವನ್ನ ಬರಮಾಡುತ್ತೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಈ ಸಮಯದಲ್ಲಿ ಆ ಗರುಡ ಪಕ್ಷಿಯೋಪಾದಿಯಲ್ಲಿ ನಿನ್ನ ಜೀವಿತ ಇರಬೇಕು. ಯಾವ ರೀತಿಯಾಗಿ ಅದು ಆಕಾಶದ ಕಡೆಗೆ ನೋಡುತ್ತೋ, ನೀನು ಕೂಡ ಸೃಷ್ಟಿಕರ್ತನಾದ ದೇವರು ಇರುವಂಥ ಸ್ಥಳ ಪರಲೋಕದ ಕಡೆಗೆ ನೋಡುವವನಾಗಬೇಕು. ಎರಡನೆಯದಾಗಿ, ನೀನು ನಿನ್ನ ಸ್ಥಳ ದೇವರು ನಿರ್ಮಾಣ ಮಾಡಿದ್ದಾನೆ, ಆ ಗೂಡು, ಅದರ ಕೀಲಿಕೈ ದೇವರ ಬಳಿಯಲ್ಲಿದೆ. ಪ್ರಿಯರೇ, ಅದನ್ನು ನೀನು ಸಂಪಾದನೆ ಮಾಡಿಕೊಳ್ಬೇಕಾದರೆ ಈ ಲೋಕದಲ್ಲಿರುವಾಗ ಆತನನ್ನು ತಿಳಿದುಕೊಳ್ಳಬೇಕು. ಪಾಪದ ಕಡೆಗೆ ಹೋಗದೆ ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ಗ್ರಹಿಸಿಕೊಂಡು ಆತನಿಗಾಗಿ ನೀನು ಎದುರು ನೋಡುವಂಥ ಕುಮಾರನು, ಮಗಳು ನೀನು ಆಗಬೇಕು. ಮೂರನೇದಾಗಿ, ನೀನು ಆತನನ್ನು ಭೇಟಿಯಾಗಲಿಕ್ಕೆ ನಿರೀಕ್ಷೆಯುಳ್ಳವನಾಗಿರಬೇಕು. ಹೊಸದಾದಂಥ ಬಲವುಳ್ಳವನಾಗಿ ನೀನು ಇರಬೇಕು. ಕೃಪೆಯಲ್ಲಿ ಜೀವಿಸುವವನು ನೀನಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರನ್ನು ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ತನ್ನ ಮಕ್ಕಳನ್ನು ಎಂದಿಗೂ ಕೂಡ ದೂರ ತಳ್ಳದ ದೇವರು ಆತನು. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರವಾಗಿ ಆತನು ನಮ್ಮ ದ್ರೋಹಗಳನ್ನು, ಪಾಪಗಳನ್ನು ಅಳಿಸಿ ಹಾಕಿದಂಥ ದೇವರಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನೀನು ಎಷ್ಟು ಒಳ್ಳೆಯ ದೇವರಾಗಿದ್ದೀಯಪ್ಪ. ನಮಗಾಗಿ ನೀನು ಪರಲೋಕವನ್ನು ಕೊಡಲು ನಿನ್ನ ಪ್ರಾಣವನ್ನೇ ಕೊಟ್ಟಂಥ ದೇವರು ನೀನಾಗಿದ್ದೀಯಪ್ಪ ಎಂಬುದಾಗಿ ಆತನ ನೆನೆಸಿಕೊಂಡಂಥವರಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಏಕೀಭವಿಸೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಯಾವ ರೀತಿಯಾಗಿ ಹದ್ದು ತಾನು ಪರಲೋಕದ ಕಡೆಗೆ, ಆಕಾಶದ ಕಡೆಗೆ ನೋಡುತ್ತಾ ಜೀವಿಸುತ್ತೋ, ಅದೇ ರೀತಿಯಾಗಿ ನಮ್ಮ ಜೀವಿತ ಕೂಡ ಪರಲೋಕದ ಕಡೆಗೆ ನೋಡುವವರಾಗಿ ಜೀವಿಸಬೇಕೆಂಬುದಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರಯ್ಯ. ಹೌದು ಸ್ವಾಮಿ, ಎರಡನೇದಾಗಿ ಕರ್ತ ನೀನು ಹೇಳಿದ್ಯಪ್ಪ, ನಾವು ಗೂಡನ್ನು ಕಟ್ಟಿಕೊಳ್ಳುವವರಾಗಬೇಕು, ಆತ್ಮಿಕವಾಗಿ ನಾವು ಪ್ರಯಾಸ ಪಡುವವರಾಗಬೇಕು. ಕರ್ತನೆ, ಸೋಮಾರಿಗಳಾಗಿ ನಾವು ಇರಬಾರದು ಎಂಬುದಾಗಿ ನೀನು ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೆ ಸ್ವಾಮಿ. ಮೂರನೇದಾಗಿ, ನಾವು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಆ ಒಂದು ಸ್ವಾಮಿ ಮಧ್ಯಾಕಾಶದಲ್ಲಿ ನಿಮ್ಮನ್ನು ಎದುರುಗೊಳ್ಳೋದಕ್ಕೆ ನಾವು ನೂತನವಾಗಿರ್ತಕ್ಕಂಥ ಬಲ, ನೂತನವಾಗಿರ್ತಕ್ಕಂಥ ಮನಸ್ಸು, ನೂತನವಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ಜೀವಿಸಲಿಕ್ಕೆ ಆಗುವಾಗೆ ಸ್ವಾಮಿ ಇರಬೇಕು ಎಂಬುದಾಗಿ ನೀನು ಸ್ವಾಮಿ ವಾಗ್ದಾನದ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಕೂಡಿ ಬಂದಿರತಕ್ಕಂಥ ಇವರನ್ನು ಆಶೀರ್ವಾದ ಮಾಡಪ್ಪ. ವಿಶೇಷವಾಗಿ ವಾಕ್ಯ ದಾನ ಮಾಡಲು ಈ ಕೂಟವನ್ನು ಏರ್ಪಾಟು ಮಾಡಿರ್ತಕ್ಕಂಥ ನಾರಾಯಣಪ್ಪ ಅವ್ರನ್ನ, ಅವರ ಕುಟುಂಬದವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ, ನೀನೇ ಇವರ ಸಂಗಡ ಜೊತೆಗೆ ಇದ್ದು ಆಗದೆ ಇರುವಂಥ ಕಾರ್ಯಗಳೆಲ್ಲವೂ ಆಗುವಂತೆ ನೀನು ಮಾಡು ಸ್ವಾಮಿ. ವಿಶೇಷವಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ನೀಗಿ ಹೋಗಲಿ ಸ್ವಾಮಿ. ಅವರಿಗೆ ಇರ್ತಕ್ಕಂಥ ಅನಾರೋಗ್ಯ ತೊಲಗಿಸಪ್ಪ. ಅವರ ಮನೆಗೆ ಸುರಕ್ಷಿತವಾಗಿ ಸೇರುವಂತೆ ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಡಿಕೆ, ದುರಾತ್ಮ ಶಕ್ತಿಗಳು, ಇವರ ಮನಸ್ಸಿನಲ್ಲಿರ್ತಕ್ಕಂಥ ಬೇರೂರಿರ್ತಕ್ಕಂಥ ಕೆಟ್ಟ ಅಭಿಪ್ರಾಯಗಳು, ಅನುಮಾನಗಳು ಎಲ್ಲವನ್ನ ದೂರ ಮಾಡು ಸ್ವಾಮಿ. ಸಂಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬಂದಿರುವಂಥವರೆಲ್ಲರೂ ನಿನ್ನ
ಹಸ್ತಕ್ಕೊಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳೆಲ್ಲ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳೆಲ್ಲ